ಪಶ್ಚಾತ್ತಾಪದ ಒಂದು ದೀನ ಹೃದಯ ಉಳ್ಳವರು ನಾವಾದರೆ ಖಂಡಿತವಾಗಲೂ ಯೇಸು ಯಾರು ಎಂಬ ಆ ಜ್ಞಾನ ನಮ್ಮ ಒಳಗಡೆ ಒಂದು ಪ್ರಕಟಣೆಯಾಗಿ ನಮಗೆ ಸಿಗುತ್ತೆ. ಇದು ಪ್ರೊಫೆಸರ್ಗಳಿಗೆ ಸಿಗೋದಿಲ್ಲ, ಇದು ಜ್ಞಾನಿಗಳಿಗೆ ಸಿಗುವಂಥದ್ದಲ್ಲ, ಮೇಧಾವಿಗಳಿಗೆ ಸಿಗುವಂಥದ್ದಲ್ಲ, ಇದು ನಮ್ಮ ಹೆಡ್ ನಾಲೆಡ್ಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಸಿಗುವಂಥದ್ದಲ್ಲ. ಇದು ನಮ್ಮ ಹಾರ್ಟನ್ನು ಎಷ್ಟು ಎಂಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ಸಿಗುತ್ತೆ. ನಮ್ಮ ಜೀವನ ಅನ್ನೋದು ಒಂದು ರೈಲ್ ಥರ, ರೈಲ್ ಅನ್ನೋಕ್ಕಿಂತ ಟ್ರೈನ್ ಥರ, ರೈಲು ಗಾಡಿ. ಈ ಒಂದು ರೈಲು ಗಾಡಿ ಅಥವಾ ಟ್ರೈನ್ ಒಂದು ಸ್ಟೇಷನ್ನಿಂದ ಅಥವಾ ಒಂದು ಸೋರ್ಸಿಂದ ಡೆಸ್ಟಿನೇಷನ್ ಕಡೆಗೆ ಇಲ್ಲಿ ಪ್ರಾರಂಭವಾಗಿ ಇನ್ನೊಂದು ಕಡೆ ಕೊನೆ ಆಗುತ್ತೆ. ಅದು ಸರಿಯಾಗಿ ಚಲಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮುಖ್ಯವಾಗಿ ಅದು ಹಳಿ ಮೇಲೆ ಹೋಗಬೇಕು. ಎಷ್ಟು ಹಳಿ ಇರುತ್ತೆ ಒಂದು ಟ್ರೈನ್ಗೆ ಹೋಗಲಿಕ್ಕೆ? 2 ಹಳಿ ಇರುತ್ತೆ ಅಲ್ವಾ, ಅದನ್ನು ರೈಲ್ ಅಂತ ಹೇಳ್ತೀವಿ ಅಲ್ವಾ. 2 ರೈಲ್ಸ್, ರೈಲ್ವೆ ಟ್ರ್ಯಾಕಲ್ಲಿ 2 ರೈಲ್ ಇರುತ್ತೆ, 2 ಕಂಬಿಗಳಿರುತ್ತೆ. ಸೊ ಈ 2 ಕಂಬಿಗಳು ಸಮಾನಾಂತರವಾಗಿರಬೇಕು, ಪ್ಯಾರಲಲ್ ಆಗಿರಬೇಕು. ಅಂಕುಡೊಂಕಾಗಿದ್ದರೆ ಆಗೋದಿಲ್ಲ. ಅದು ಅಂಕುಡೊಂಕಾಗಿ ಬಂದರೂ ಕೂಡ ಕ್ರಾಸಲ್ಲಿ ಕೂಡ ಅದು ಸಮಾನಾಂತರವಾಗಿಯೇ ಕ್ರಾಸ್ ಆಗಿರಬೇಕು. ಯಾವುದಾದ್ರೂ ಒಂದು ಹಳಿ ಕಟ್ಟಾದರೂ ಕೂಡ ಟ್ರೈನ್ ಮುಂದಕ್ಕೆ ಹೋಗೋದಿಲ್ಲ. 2 ಪ್ಯಾರಲಲ್ ಆಗಿರ್ತಕ್ಕಂತಹ ರೈಲ್ಸ್ ಇರಬೇಕು. ಆಗ ಮಾತ್ರ ಆ 2 ಕಂಬಿಗಳ ಮೇಲೆ ಈ ಟ್ರೈನ್ ಸೋರ್ಸಿಂದ ಡೆಸ್ಟಿನೇಷನ್ ತನಕ ಹೋಗುತ್ತೆ, ಪ್ರಾರಂಭದಿಂದ ಕೊನೆ ತನಕ ಅದು ಓಡುತ್ತೆ. ಇಲ್ಲದೇ ಇದ್ದರೆ ಅದು ಎಲ್ಲಿ ನಿಂತ್ಕೋಬೋದು, ಬಿದ್ದು ಹೋಗ್ಬೋದು, ಅನಾಹುತಗಳು ಸಂಭವಿಸ್ಬೋದು. ಅದೇ ರೀತಿಯಲ್ಲಿ ನಮ್ಮ ಜೀವನ ಕೂಡ, ನಮ್ಮೆಲ್ಲರ ಜೀವನ ಅಥವಾ ನಮ್ಮ ಕ್ರೈಸ್ತ ಜೀವನ ಅಂತ ತಗೊಳ್ಳಿ, ಬೇರೆ ಜೀವನ ಬೇಡ ನಮಗೆ, ನಮಗಿರೋದು ಈ ಜೀವನ, ಕ್ರೈಸ್ತ ಜೀವನ, ನಮ್ಮ ವಿಶ್ವಾಸದ ಜೀವನ. ಈ ಜೀವನ ಪ್ರಾರಂಭ ಆಗೋದು ಎಲ್ಲಿ ಕೇಳಿದರೆ ಒಂದು ಹೊಸ ಜನ್ಮದ ಮುಖಾಂತರ, ಬಾರ್ನ್ ಅಗೇನ್ ಅಂತ ಹೇಳ್ತೀವಲ್ವಾ. ಹೊಸ ಜನ್ಮವನ್ನು ಪಡೆದುಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಈ ಒಂದು ಕ್ರೈಸ್ತ ಜೀವನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಅಥವಾ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸ, ಅದರಿಂದ ಪ್ರಾರಂಭ ಆಗುತ್ತೆ ಈ ಒಂದು ಪ್ರಯಾಣ. ಆ ಟ್ರೈನ್ ಯಾರು? ನಾವೇ. ನಾವು ಒಬ್ಬೊಬ್ಬರು ಕೂಡ ಆ ರೈಲು ಗಾಡಿ ಯಾವುದ್ರ ಮೇಲೆ ಹೋಗುತ್ತೆ? ಈ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ, ಅಥವಾ 2 ರೈಲ್ಸ್ ಇರುತ್ತಲ್ವ, 2 ಕಂಬಿಗಳು, 2 ಹಳಿಗಳು, ಈ 2 ಹಳಿಗಳು ಮೇಲೆ ಈ ಟ್ರೈನ್ ಹೋಗುತ್ತೆ. ಅದರಲ್ಲಿ ಒಂದು ಹಳಿ ಯಾರು? ನನ್ನ ಮೈಂಡ್. ಇನ್ನೊಂದು ಹಳಿ ದೇವರ ಮೈಂಡ್. ಅಥವಾ ಈ ರೀತಿ ತಗೋಬೋದು, ಒನ್ ರೈಲ್ ಈಸ್ ಗಾಡ್ಸ್ ವಿಲ್, ಅನದರ್ ರೈಲ್ ಈಸ್ ಮೈ ವಿಲ್. ನನ್ನ ಇಚ್ಛೆ ಒಂದು ಹಳಿ ಆದರೆ ಇನ್ನೊಂದು ಹಳಿ ದೇವರ ಇಚ್ಛೆ. ಈಗ ಈ 2 ಹಳ್ಳಿಗಳು ಸಮಾನಾಂತರವಾಗಿ ಇದ್ದರೆ ಮಾತ್ರ, ಪ್ಯಾರಲಲ್ ಆಗಿದ್ದರೆ ಮಾತ್ರ ಟ್ರೈನ್ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ. ಒಂದು ಹಳಿ ಈ ಕಡೆಗೆ ತಿರುಗಿ ಇನ್ನೊಂದು ಹಳಿ ಸರಿಯಾಗಿದ್ದರೆ ರೈಲ್ ಮುಂದಕ್ಕೆ ಹೋಗೋದಿಲ್ಲ, ನಮ್ಮ ಜೀವನ ಮುಂದಕ್ಕೆ ಹೋಗೋದಿಲ್ಲ. ನಮ್ಮ ಕ್ರೈಸ್ತ ಜೀವನ ಮುಂದಕ್ಕೆ ಹೋಗಬೇಕಾದ್ರೆ ಈ 2 ಹಳಿಗಳು ಸರಿಯಾಗೇ ಇರಬೇಕು, ಸಮಾನಾಂತರವಾಗಿ ಪ್ಯಾರಲಲ್ ಆಗಿರಬೇಕು. ಅದರ ಅರ್ಥ ಇಷ್ಟೇ, ನನ್ನ ಇಚ್ಛೆ ದೇವರ ಇಚ್ಛೆಗೆ ಸಮಾನವಾಗಬೇಕು. ದೇವರ ಇಚ್ಛೆ ಯಾವತ್ತೂ ಸ್ಟ್ರೇಟ್ ಆಗೇ ಇರುತ್ತೆ, ನೇರವಾಗೇ ಇರುತ್ತೆ. ಯೋಬನ ಗ್ರಂಥದಲ್ಲಿ ನಾವು ಓದ್ತೀವಲ್ವಾ, ದೇವರು ಯಾವತ್ತೂ ಕೂಡ ನೇರವಾಗಿರೋದನ್ನು ಅಂಕುಡೊಂಕು ಮಾಡೋದಿಲ್ಲ ಅಂತೆ, ನೇರವಾಗಿರೋದನ್ನು ಹಾಳು ಮಾಡೋದಿಲ್ಲ. ಸೊ ದೇವರ ದಾರಿ ಯಾವತ್ತಿದ್ರೂ ನೇರವಾಗಿಯೇ ಇರುತ್ತೆ, ಸರಿಯಾಗಿಯೇ ಇರುತ್ತೆ. ಆದ್ದರಿಂದ 2 ಕಂಬಿಗಳಲ್ಲಿ ಒಂದು ಕಂಬಿದು ಪ್ರಾಬ್ಲಮ್ ಇಲ್ಲವೇ ಇಲ್ಲ. ದೇವರ ಚಿತ್ತ ಯಾವತ್ತೂ ಕೂಡ ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಯ ಕುರಿತಾಗಿ, ಅವಿಶ್ವಾಸಿಯ ಕುರಿತಾಗಿ ಏನೂ ಇಲ್ಲ. ಏನಿದೆ ಕೇಳಿದರೆ ನಾಶನೇ, ನಿತ್ಯ ನಾಶ. ಆದರೆ ದೇವರ ಚಿತ್ತ ಯಾರೂ ನಾಶ ಆಗಬಾರ್ದು, ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಎಲ್ಲರೂ ಕೂಡ ನಿತ್ಯತೆಯನ್ನು ಪಡ್ಕೋಬೇಕು ಅನ್ನೋದು ದೇವರ ಚಿತ್ತ. ಜಾನ್ 3:16 ನಾವು ಓದಿದ್ದೀವಿ, ಓದ್ತಾನೆ ಇರ್ತೀವಿ ಅಲ್ವಾ. ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಏನಂತ ಇದೆ? ದೇವರು ಲೋಕವನ್ನು ಅಥವಾ ನನ್ನನ್ನು, ನಿಮ್ಮನ್ನು, ಲೋಕ ಅನ್ನೋದಕ್ಕಿಂತ ನನ್ನನ್ನು, ನಿಮ್ಮನ್ನು, ಮನುಷ್ಯರನ್ನು
ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದ್ರೆ ತಮ್ಮ ಒಬ್ಬನೇ ಮಗನನ್ನ ದಾರೆ ಎರೆದ್ರು. ಯಾಕೆ ದಾರೆ ಎರೆದ್ರು? ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಬಲಿ ಕೊಟ್ಟಿದ್ದು, ದಾರೆ ಎರೆದಿದ್ದು ಯಾಕೆ? ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ. ಇದು ಮುಖ್ಯ. ಆತನಲ್ಲಿ ಇಟ್ಟ ವಿಶ್ವಾಸದ ಮುಖಾಂತರ ಯಾರು ಏನಾಗಬಾರ್ದು? ನಾಶವಾಗದೆ. ಈ ನಾಶ ಅಂತ ಹೇಳೋದೇನು ಗೊತ್ತಾ? ಇದು ಯಾವುದೋ ಒಂದು ರೋಗ ಬಂದು ಶರೀರ ಹಾಳಾಗಿ ಹೋಗೋದಲ್ಲ, ಅಥವಾ ಒಂದಿಷ್ಟು ಸಾಲ ಆಗಿ ಆ ಮನುಷ್ಯ ಏನೋ ಸೂಸೈಡ್ ಮಾಡ್ಕೊಂಡು ಸತ್ತೋಗೋದು ಅಲ್ಲ, ಅಥವಾ ಏನೋ ಒಂದು ಕುಟುಂಬ ಜೀವನ ಒಡೆದು ಡೈವರ್ಸ್ ತೊಗೊಂಡು ಹಾಳಾಗಿ ಹೋಗೋದು ಅಲ್ಲ, ಅಥವಾ ಆಕ್ಸಿಡೆಂಟಲ್ಲಿ ಒಬ್ಬ ಸತ್ತೋಗೋದು ಅಲ್ಲ, ಅಥವಾ ಮನೆ ಕುಸ್ತು ಬಿದ್ದು ಎಲ್ಲರೂ ಸತ್ತೋಗೋದು ಅಲ್ಲ. ಇದಲ್ಲ ನಾಶ. ಇಲ್ಲಿ ಹೇಳ್ತಾ ಇರುವ ನಾಶ ಇದು ಯಾವುದೂ ಅಲ್ಲ. ಇಲ್ಲಿ ಹೇಳ್ತಾ ಇರುವ ನಾಶ ಆತ್ಮ ನಷ್ಟ, ನಿತ್ಯ ಮರಣ, ಇಟರ್ನಲ್ ಡ್ಯಾಮಿನೇಷನ್ ಅಂತ ಹೇಳ್ತೀವಿ. ಆ ದೇವರ ಆ ಒಂದು ತೀರ್ಪಿನ ದಿನ ಬರುತ್ತಲ್ವಾ, ಆ ತೀರ್ಪಿನ ದಿನ ತೀರ್ಪಿಗೆ ಒಳಗಾಗಿ ಅನೇಕರು ನಿತ್ಯ ನಾಶಕ್ಕೆ ಒಳಗಾಗ್ತಾರೆ. ಆ ನಾಶ ಯಾಕೆ ಕೇಳಿದರೆ, ಒಂದೇ ಒಂದು ಕಾರಣಕ್ಕೋಸ್ಕರ, ದೇವರು ಕಳುಹಿಸಿಕೊಟ್ಟಂಥ ರಕ್ಷಕನನ್ನು ಅಥವಾ ರಕ್ಷಣೆಯನ್ನು ಜನ ಸ್ವೀಕಾರ ಮಾಡಿಲ್ಲ. ತೀರ್ಪು ವಾಕ್ಯ ಹೇಳುತ್ತಲ್ವ, ಜ್ಯೋತಿ ಜಗತ್ತಿಗೆ ಬಂದಿತ್ತು, ಜನರು ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದ್ರು, ಆಸೆ ಪಟ್ಟರು. ದೇವರ ಟ್ರ್ಯಾಕಿಗೆ ಮನುಷ್ಯ ಬಂದಿಲ್ಲ. ನಾನು ನನ್ನದೇ ಟ್ರ್ಯಾಕ್ನಲ್ಲಿ ಹೋದೆ. ನನಗೆ ಜೀಸಸ್ ಅಂದರೆ ಇಷ್ಟ, ಆದರೆ ನನ್ನ ಟ್ರ್ಯಾಕಲ್ಲೇ ನನಗೆ ಜೀಸಸ್ ಬೇಕು. ನನ್ನ ಇಚ್ಛೆ ಪ್ರಕಾರನೇ ನಾನು ಬದುಕ್ತೀನಿ, ಅಂದರೆ ನನಗೆ ದೇವರು ಬೇಕು. ಅದು ಯಾವತ್ತೂ ಕೂಡ ದೇವರಿಗೆ ವಿರುದ್ಧವಾದ ಒಂದು ಕಾರ್ಯ. ನಾವು ಪಾಪದಲ್ಲಿದ್ದುಕೊಂಡು ದೇವರ ಜೊತೆಯಲ್ಲಿ ಬದುಕೋದು ದೇವರಿಗೆ ಇಷ್ಟ ಇಲ್ಲ, ಅದು ಸಾಧ್ಯವೂ ಇಲ್ಲ. ಕತ್ತಲೆಗೂ ಬೆಳಕಿಗೂ ಎಲ್ಲಿಯ ನಂಟು, ಎಲ್ಲಿಯ ಸಂಬಂಧ? ಆ ರೀತಿ ಒಂದು ಸಂಬಂಧ ಇಲ್ಲ. ಕತ್ತಲೆ ಬೆಳಕೆ ಒಟ್ಟಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅವಿಶ್ವಾಸಿ ವಿಶ್ವಾಸಿ ಒಟ್ಟಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಯೇಸು ಹೇಳ್ತಾರೆ, ಐ ಆಮ್ ದ ಲೈಟ್, ಯೇಸು ಬೆಳಕು. ಹಾಗಾದರೆ ನಾನು ಜೊತೆಗೆ ಹೋಗಬೇಕಾದ್ರೆ ನಾನು ಬೆಳಕೇ ಆಗಿರಬೇಕು. ಹಾಗಾದರೆ ನಾನು ಬೆಳಕಾಗಬೇಕಾದ್ರೆ ನನ್ನಿಂದ ನಾನು ಬೆಳಕಾಗ್ಲಿಕ್ಕೆ ಆಗೋದಿಲ್ಲ. ಐ ಕೆನಾಟ್ ಬಿಕಮ್ ಲೈಟ್ ಬೈ ಮೈ ಸೆಲ್ಫ್. ಆತನು ನನ್ನನ್ನು ಬೆಳಗಿಸಿದರೆ ಮಾತ್ರವೇ ನಾನು ಬೆಳಕಾಗೋದು. ಅದರಿಂದ ಆತನಲ್ಲಿಟ್ಟ ವಿಶ್ವಾಸ ನಿಜವಾದ ಒಂದು ವಿಶ್ವಾಸ ಆದರೆ ಅದರ ರಿಸಲ್ಟ್ ಏನು ಗೊತ್ತಾ? ಆತನು ನನ್ನನ್ನು ಬೆಳಗಿಸ್ತಾನೆ. ಹಿ ಕಂಟಿನ್ಯೂಸ್ಲಿ ಎನ್ಲೈಟನ್ ಮೀ ಆರ್ ಮೇಕ್ಸ್ ಮೀ ಲೈಟ್. ನನ್ನನ್ನು ಯಾವಾಗಲೂ ಬೆಳಕಾಗಿ ಇರಿಸ್ತಾನೆ. ನಾನು ಬೆಳಕಾಗುವಂತೆ ಮಾಡೋದು ನನಗಾಗಲ್ಲ. ನಮಗೆ ಕ್ರೈಸ್ತ ಜೀವನ ಇದೆಯಲ್ಲ, ಈ ಕ್ರೈಸ್ತ ಜೀವನ ನಮ್ಮ ಬಲದಿಂದನೋ ಬುದ್ಧಿಯಿಂದನೋ ಅಥವಾ ತ್ಯಾಗದಿಂದನೋ ಪ್ರಯತ್ನದಿಂದನೋ ನಾವು ಜೀವಿಸಲಿಕ್ಕೆ ಆಗುವಂಥ ಜೀವನ ಅಲ್ವೇ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಉಪದೇಶ ಅಥವಾ ಪವಿತ್ರಾತ್ಮನ ಉಪದೇಶ ಏನು ಕೇಳಿದರೆ, ನೀವು ಬದುಕಿ ಅನ್ನೋದಲ್ಲ, ದೇವರಿಗೆ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಬಿಟ್ಕೊಡಿ ಅಷ್ಟೇ. ದೇವರಿಗೆ ನಿಮ್ಮಲ್ಲಿ ಬದುಕಲಿಕ್ಕೆ ಅಥವಾ ಪವಿತ್ರಾತ್ಮನಿಗೆ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ, ಯೇಸುವಿಗೆ ನಿಮ್ಮಲ್ಲಿ ಜೀವಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಷ್ಟೇ. ಆದರೆ ಈ ಲೋಕದ ಸರ್ವಧರ್ಮಗಳು ಹೇಳೋದೇನು ಕೇಳಿದರೆ, ನೀವು ಮಾಡಿ, ನೀವು ಮಾಡಿ, ನೀವು ಮಾಡಿ, ನೀವು ಮಾಡಿ, ನೀವು ಒಳ್ಳೆಯವರಾಗಿ, ನೀವು ವಿಶ್ವಾಸಿಗಳಾಗಿ, ನೀವು ಪರಿಶುದ್ಧರಾಗಿ, ನೀವು ನೀತಿವಂತರಾಗಿ. ಯಾವ ರೀತಿ ಆಗ್ಬೋದು? ನಾವೆಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಸ್ವಂತ ಶಕ್ತಿಯಿಂದ, ಬಲದಿಂದ, ಜ್ಞಾನದಿಂದ ನಾವು ಯಾವತ್ತೂ ಕೂಡ ದೇವರು ಎಕ್ಸ್ಪೆಕ್ಟ್ ಮಾಡುವ ಆ ಒಂದು ನೀತಿವಂತರಾಗಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನಲ್ವಾ, 2 ರೈಲ್ಸ್ ಇರುತ್ತೆ, 2 ಕಂಬಿಗಳು. ಈ ಟ್ರೈನ್ ಸರಿಯಾಗಿ ಹೋಗಬೇಕಾದ್ರೆ ನಮ್ಮ ಕ್ರೈಸ್ತ ಜೀವನ ಸರಿಯಾಗಿ ಈ ಸೋರ್ಸಿಂದ ಇಲ್ಲಿ ಪ್ರಾರಂಭ ಆಯಿತು. ನಾವು ವಿಶ್ವಾಸ ಇಟ್ವಿ, ಒಂದು ರಕ್ಷಣೆ ಪಡ್ಕೊಂಡ್ವಿ, ಜಸ್ಟಿಫೈಡ್. ಆ ಜಸ್ಟಿಫಿಕೇಷನ್ ಆಯಿತು, ದೇವರು ನಮ್ಮನ್ನು ನೀತೀಕರಿಸಿದ್ರು, ನೀತಿವಂತರು ಅಂತ. ಹಾಗಾದರೆ ಆ ನೀತಿವಂತಿಕೆಯಲ್ಲೇ ನಮ್ಮ ಜೀವನ ಮುಂದಕ್ಕೆ ಹೋಗಬೇಕಾದ್ರೆ ಈ 2 ಟ್ರ್ಯಾಕ್ ಅಥವಾ 2 ಲೈನ್ ಇದೆಯಲ್ವಾ, ಕಂಬಿಗಳು ಪ್ಯಾರಲಲ್ ಆಗಿಯೇ ಇರಬೇಕು. ಈಗ ದೇವರಿಗೆ ಸಮಾನವಾದಂತಹ ಇನ್ನೊಂದು ಲೈನ್ ಬರಬೇಕಾದ್ರೆ ಅದು ಮನುಷ್ಯನಿಗೆ ಮಾಡೋಕ್ಕಾಗಲ್ಲ. ಇದು ಮಾಡಲಿಕ್ಕಾಗೋದು ದೇವರ ಆತ್ಮನಿಗೆ, ಪವಿತ್ರ ಆತ್ಮರಿಗೆ ಮಾತ್ರನೇ ಇದು ಮಾಡಲಿಕ್ಕೆ ಸಾಧ್ಯ. ನಾನು ಹೇಳ್ತಾ ಇರೋದು ಈ ಲೋಕದ ಯಾವುದೋ ಆಶೀರ್ವಾದದ ಬಗ್ಗೆ ಅಲ್ಲ. ನಿಜವಾದ ಕ್ರೈಸ್ತ ಜೀವನ ಅಂದರೆ ಏನು, ಅದು ನಾವು ಹೇಗೆ ಜೀವಿಸಬೇಕು ಅಂತಕ್ಕಂಥ ಆತ್ಮಿಕವಾದ ಸತ್ಯಗಳು. ಇದನ್ನು ನಾವು ನಿಜವಾಗಲೂ ಅರ್ಥ ಮಾಡಿಕೊಂಡು ಬದುಕೋದೇ ಕ್ರೈಸ್ತ ಜೀವನ. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ನಾನು ಮೊನ್ನೆ ಎಲ್ಲ ಹೇಳ್ತಾ ಇದ್ದೆ, ಕ್ರೈಸ್ತ ಜೀವನದಲ್ಲಿ ನಾವು ಮಾಡಬೇಕಾಗಿರೋದೇನು ಒಂದೇ ಒಂದು, ದೇವರನ್ನ ಅರ್ಥ ಮಾಡ್ಕೊಳ್ಳೋದು.
ಕ್ರೈಸ್ತ ಜೀವನ ಹೇಗೆ ಜೀವಿಸೋದು? ದೇವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಸಾಕು, ಅದೇ ಆ ಜೀವನ. ಅವ್ರನ್ನ ಅರ್ಥ ಮಾಡಿಕೊಂಡು ಜೀವಿಸೋ ಜೀವನನೇ ಕ್ರೈಸ್ತ ಜೀವನ. ಮಾಡೋದೇನೂ ಇಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ದರೆ ಏನೇನು ಮಾಡಬೇಕು ನಾವು, ನಮ್ಮ ಮುಖಾಂತರ ದೇವರು ಮಾಡ್ತಾರೆ. ನಮಗಿದನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈ ಗುರಿಯನ್ನು ಮುಟ್ಟಲಿಕ್ಕೆ ನಮ್ಮ ಪ್ರಯತ್ನದಿಂದ ಆಗೋದಿಲ್ಲ. ಹಾಗಾದರೆ ಯಾರು ಕೆಲಸ ಮಾಡಬೇಕು? ನಮ್ಮ ಒಳಗಡೆ ಅವರು ಕ್ರಿಯೆ ಮಾಡಬೇಕು. ಪವಿತ್ರಾತ್ಮರು ನಮ್ಮೊಳಗಡೆ ಕ್ರಿಯೆ ಮಾಡಿದರೆ ಮಾತ್ರನೇ ನಮ್ಮ ಜೀವನ ಪವಿತ್ರ ಜೀವನ ಆಗೋದು. ನಾವು ಸ್ವತಃ ಎಷ್ಟು ಪ್ರಯತ್ನ ಪಟ್ಟರೂ ನಾವು ಯಾವತ್ತೂ ಪವಿತ್ರರಾಗಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮನ್ನೇ ಪವಿತ್ರಗೊಳಿಸಿಕೊಳ್ಳುವ ಒಂದು ಶಕ್ತಿ, ಸಾಮರ್ಥ್ಯ ನಮ್ಮ ಒಳಗಡೆ ಇಲ್ಲ. ಅದರಿಂದನೇ ವಾಕ್ಯ ಹೇಳುತ್ತಲ್ವಾ, ಮಾನವರೆಲ್ಲರನ್ನ ಬೆಳಗಿಸಲು ಜಗತ್ತಿಗೆ ಬಂದಂತಹ ಜಗಜ್ಯೋತಿ ಯೇಸು ಕ್ರಿಸ್ತರು. ಮಾನವರೆಲ್ಲರನ್ನೂ ಬೆಳಗಿಸಲು. ಯೋಹಾನ ಬರೆದ ಶುಭ ಸಂದೇಶದಲ್ಲಿದೆ, 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, 9ನೇ ವಾಕ್ಯ, 2 ಓದೋಣ ಬೇಕಾದ್ರೆ. ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು, ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು, ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ವಾಕ್ಯದಲ್ಲಿದ್ದಂಥ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಹಾಗಾದರೆ ನನ್ನ ಬೆಳಕು ಅಂತ ಹೇಳುವಾಗ ಅದು ನಂದಲ್ಲ. ಆ ವಾಕ್ಯದಲ್ಲಿದ್ದಂಥ ಜೀವವೇ ನನ್ನನ್ನು ಬೆಳಗಿಸೋದು, ಅಥವಾ ನನ್ನನ್ನು ಒಂದು ವಿಶ್ವಾಸದ ದಾರಿಯಲ್ಲಿ ಕರ್ಕೊಂಡು ಹೋಗೋದು, ದೇವರ ದಾರಿಯಲ್ಲಿ ನನ್ನನ್ನು ಕರ್ಕೊಂಡು ಹೋಗೋದು ಆ ವಾಕ್ಯದಲ್ಲಿರುವಂತಹ ಬೆಳಕು ಅಥವಾ ಜೀವ ಅಲ್ವಾ? ಸೊ 9ನೇ ವಾಕ್ಯ ಏನು ಹೇಳುತ್ತೆ? ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ, ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ಹಾಗಾದ್ರೆ ಮಾನವರೆಲ್ಲರನ್ನು ಬೆಳಗಿಸ್ಲಿಕ್ಕೆ ಯೇಸು ಈ ಲೋಕಕ್ಕೆ ಬಂದಿದ್ದು. ಹಾಗಾದ್ರೆ ಎಲ್ಲರೂ ಬೆಳಗಿದ್ರಾ ಅನ್ನೋದು ಪ್ರಶ್ನೆ. ಎಲ್ಲರೂ ಬೆಳಕಾಗ್ಬಿಟ್ಟಿದ್ದಾರಾ? ಇಲ್ಲ. ಯಾಕೆ ಬೆಳಕಾಗಲಿಲ್ಲ? ಯಾಕೆ ಅಂದರೆ ಮುಂದಿನ ಅದೇ ವಾಕ್ಯ ಕಂಟಿನ್ಯೂ ಓದಿ. ದಿವ್ಯವಾಣಿ ಲೋಕದಲ್ಲಿ ಇದ್ದರೂ ಅವರ ಮುಖಾಂತರವೇ ಲೋಕವು ಉಂಟಾಯಿತು, ಲೋಕವಾದರೂ ಅವರನ್ನು ಅರಿತುಕೊಳ್ಳದೆ ಹೋಯಿತು. ಪ್ರಾಬ್ಲಮ್ ಏನು ಹಾಗಾದ್ರೆ? ಹಾಗಾದ್ರೆ ಸೊಲ್ಯೂಷನ್ ಏನು? ಅದನ್ನೇ ನಾನು ಹೇಳಿದ್ದು. ನಮ್ಮ ಜೀವನ ಬೆಳಕಾಗಬೇಕಾದ್ರೆ, ಬೆಳಕಿನ ಮಕ್ಕಳಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ, ನಮ್ಮ ಜೀವನ ಎಂಬ ಕ್ರೈಸ್ತ ಜೀವನ ಅಥವಾ ವಿಶ್ವಾಸದ ಜೀವನ ಎಂಬ ಈ ರೈಲು ಗಾಡಿ ನೇರವಾಗಿ ಹೋಗ್ಲಿಕ್ಕಾಗಬೇಕಾದ್ರೆ, ಆ ನಿತ್ಯತೆಯ ಕಡೆಗೆ ಹೋಗ್ಲಿಕ್ಕಾಗಬೇಕಾದ್ರೆ, ಆ ಗುರಿಯನ್ನು ತಲುಪಲಿಕ್ಕಾಗಬೇಕಾದ್ರೆ ನಾವು ಮಾಡ್ಕೋಬೇಕಾಗಿರೋದೊಂದೇ, ಅರ್ಥ ಮಾಡ್ಕೋಬೇಕು. ಆ ದಿವ್ಯವಾಣಿ ಲೋಕದಲ್ಲಿ ಇದ್ದರು, ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಲೋಕದಲ್ಲಿ ನಾವು ಏನೆಲ್ಲ ಅರ್ಥ ಮಾಡ್ಕೊಳ್ತೀವಿ, ಪ್ರಪಂಚದಲ್ಲಿ ಏನೆಲ್ಲ ನಾವು ಅರ್ಥ ಮಾಡ್ಕೊಳ್ತೀವಿ, ದೇವರ ಸೃಷ್ಟಿಯನ್ನು ನಾವು ನಮ್ಮ ಮನುಷ್ಯ ಬುದ್ಧಿಯಿಂದ, ದೇವರು ಕೊಟ್ಟಂಥ ಈ ಮನುಷ್ಯ ಬುದ್ಧಿ, ಮನುಷ್ಯ ಜ್ಞಾನದಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಸೃಷ್ಟಿಕರ್ತನನ್ನು ಅರ್ಥ ಮಾಡ್ಕೊಂಡಿದ್ದೀವಾ? ಸೃಷ್ಟಿಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ನಮಗೆ ಗೊತ್ತು. ಆದರೆ ಸೃಷ್ಟಿಕರ್ತ, ನಮ್ಮ ರಕ್ಷಕ, ದೇವರು, ಕ್ರಿಯೇಟರ್, ವಿ ನೋ ಕ್ರಿಯೇಷನ್. ಡು ವಿ ನೋ ಕ್ರಿಯೇಟರ್? ಸೃಷ್ಟಿಕರ್ತನನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ? ನೋಡಿ, ಅರ್ಥ ಮಾಡ್ಕೊಂಡು ಆಯಿತು ಅಂತ ಹೇಳಲಿಕ್ಕೆ ನಮಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸಮುದ್ರದ ನೀರು ಪೂರ್ತಿ ತೆಗೆದು ಖಾಲಿ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅಷ್ಟೇ ಇರುತ್ತೆ ಎಷ್ಟು ತೆಗೆದ್ರು. ಅದೇ ರೀತಿಯಲ್ಲಿ ಅಲ್ಲ, ಅದಕ್ಕಿಂತಲೂ ಎಷ್ಟೋ ಮಿಗಿಲಾದದ್ದು ದೇವರು. ಆ ದೇವರನ್ನ ನಾವೆಷ್ಟು ಈ ಭೂಮಿಯಲ್ಲಿ ನಮ್ಮ ಆಯಸ್ ದೇವರು ಏನು ಕೊಟ್ಟಿದ್ದಾರೋ, ಈ ಆಯಸ್ಕಾಲವೆಲ್ಲ ಆತನನ್ನು ನಾವು ಎಷ್ಟು ಅರಿತುಕೊಳ್ತಾ ಬದುಕ್ತೀವೋ ಅಷ್ಟು ನಮ್ಮ ಜೀವನ ದೇವರ ಅನ್ಯೂನತೆಯಲ್ಲಿ ಅಥವಾ ದೇವರ ಚಿತ್ತದ ಪ್ರಕಾರ, ದೇವರ ಮೈಂಡ್ ಪ್ರಕಾರ ನಮ್ಮ ಮೈಂಡ್ ಒಂದಾಗಿ ಮುಂದಕ್ಕೆ ಹೋಗುತ್ತೆ. ಆಗೇನಿರುತ್ತೆ, ದೇವರ ಮೈಂಡ್, ನನ್ನ ಮೈಂಡ್ ಒಂದೇ ಏನು ಡೈರೆಕ್ಷನಲ್ಲಿ ಆ ಕಡೆ ಈ ಕಡೆ ಇಲ್ಲದೇ ನೇರವಾಗಿ ಹೋಗುವಾಗ ದೇವರಲ್ಲಿ ಇರುವಂಥ ಸಮಾಧಾನ, ಶಾಂತಿ ನಮ್ಮಲ್ಲೂ ಇರುತ್ತೆ. ನಾನೊಂದು ದಾರಿಯಲ್ಲಿ, ದೇವರು ಇನ್ನೊಂದು ದಾರಿಯಲ್ಲಿ ಇರುವಾಗ ನಾವು ಎಷ್ಟೇ ಪ್ರೈಸ್ ಲೋಡ್ ಹೇಳಿದರು, ಎಷ್ಟೇ ಹಲ್ಲೆಲೂಯ ಹೇಳಿದರು, ಎಷ್ಟೇ ಚರ್ಚಿಗೆ ಹೋಗಿ ಎಷ್ಟೇ ಪ್ರಾರ್ಥನೆಗಳನ್ನ ಮಾಡಿದರು, ಎಷ್ಟೇ ಉಪವಾಸ ಮಾಡಿದರು, ಎಷ್ಟೇ ಬೈಬಲ್ ವಾಕ್ಯ ಓದಿದರು, ಎಷ್ಟೇ ಏನೆಲ್ಲ ಧಾರ್ಮಿಕ ಕಾರ್ಯಗಳನ್ನ ಮಾಡಿದರು, ದೇವರಲ್ಲಿರುವ ಆ ಶಾಂತಿ
ಕ್ರಿಸ್ತನಲ್ಲಿರುವ ಆ ಶಾಂತಿ, ಆ ಜೀವ, ಆ ಬೆಳಕು ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಈಗ ಈ ಲೈನ್ಗೆ ಬೋರ್ಡ್ ಇದ್ರೆ ಬರ ತೋರಿಸ್ಬೋದಾಗಿತ್ತು, ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ಈಸಿಯಾಗಿ. ಅದ್ರ 2 ಲೈನ್, ರೈಲ್ವೆ ಟ್ರ್ಯಾಕ್ ನೋಡಿದಿರಲ್ವಾ, ಹಳಿ ನೋಡಿದಿರಲ್ವಾ. ಸೊ ಒಂದು ಹಳಿ ದೇವರ ಇಚ್ಛೆ, ಇನ್ನೊಂದು ಹಳಿ ನನ್ನ ಇಚ್ಛೆ ಅಲ್ವಾ. ಸೊ ಈ ನನ್ನ ಇಚ್ಛೆ ಪೂರ್ತಿ ಈ ಕಡೆ ಬಲಗಡೆಗೋ ಎಡಗಡೆಗೋ ಒಂದು ದೇವರ ಇಚ್ಛೆ ಎಂಬ ಆ ಒಂದು ಹಳಿಗೆ ಸಮಾನಾಂತರವಾಗಿ ಅಡ್ಜಸ್ಟ್ ಆದರೆ ಟ್ರೈನ್ ಈಸಿಯಾಗಿ ಹೋಗುತ್ತೆ ಅಷ್ಟೆ. ಇದನ್ನು ತಳ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ಆದರೆ ಹಳಿ, ಈ ಒಂದು ಹಳಿ ನನ್ನ ಚಿತ್ತ ಸ್ವಲ್ಪ ಈ ಕಡೆಗೆ ಹೋದರೆ ನೀವು ಟ್ರೈನ್ ಎಷ್ಟು ತಳ್ಳಿದ್ರೂ ಮುಂದಕ್ಕೆ ಹೋಗಲ್ಲ, ಅಥವಾ ಕಟ್ಟಾದರೂ ಕೂಡ ಮುಂದಕ್ಕೆ ಹೋಗೋದಿಲ್ಲ. ಏನು ಆ ಕಡೆಯಿಂದ ಎಷ್ಟು ಇಂಜಿನ್ ಸ್ಟ್ರಾಂಗ್ ಇದ್ರೂ ಕೂಡ ಟ್ರೈನ್ ಮುಂದಕ್ಕೆ ಹೋಗೋದಿಲ್ಲ. ಇದು 2 ಸಮಾನವಾಗಿ ಇರಬೇಕು, ನೇರವಾಗಿ ಇರಬೇಕು, ಒಟ್ಟಿಗೆ ಇರಬೇಕು. ಒಂದು ಈ ಕಡೆ ಇದ್ರೂ ಆಗೋದಿಲ್ಲ. ನನ್ನ ಇಚ್ಛೆ ದೇವರ ಇಚ್ಛೆಗೆ ನನ್ನ ಇಚ್ಛೆ ಶರಣಾಗಬೇಕು. ಆಗ ಮಾತ್ರನೇ ಆ ಜೀವನ ಅನ್ನೋದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ದೇವರ ಇಚ್ಛೆಗೆ ನನ್ನ ಇಚ್ಛೆ ಬರೋದು ಹೇಗೆ? ಅವರನ್ನು ಅರಿತುಕೊಳ್ತಾ ಎಷ್ಟು ನೀವು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಅವರ ಇಚ್ಛೆಗೆ ನಾವು ಬರ್ತೀವಿ. Our mind will come in line with His mind. Then our life will move. Engine is Holy Spirit. ಯಾವಾಗ ನಮ್ಮ ಮೈಂಡ್ ದೇವರ ಇಚ್ಛೆಗೆ ಸಿಂಕ್ ಆಗೋದಿಲ್ವೋ, ಅಡ್ಜಸ್ಟ್ ಆಗೋದಿಲ್ವೋ, ಹೋಲಿ ಸ್ಪಿರಿಟ್ ಆ ಟ್ರೈನ್ ಇಂಜಿನ್ ಇದಾರಲ್ಲ ಅಲ್ಲೇ ಸ್ಟಾಪ್ ಆಗ್ತಾರೆ. ಅವ್ರು ಯಾವತ್ತೂ ನಮ್ಮ ಇಚ್ಛೆ ಪ್ರಕಾರ ಬರಲ್ಲ. ಅವ್ರು ಹೋಗೋದು, ನನ್ನ ಜೀವನದಲ್ಲಿ ಅವ್ರು ಕ್ರಿಯೆ ಮಾಡೋದು, ನಾನು ಯಾವಾಗ ದೇವರ ಇಚ್ಛೆಗೆ ನನ್ನ ವಿಲ್ಲಿಂದ, ನನ್ನ ಇಚ್ಛೆಯಿಂದ, ನನ್ನ ಪೂರ್ಣ ಮನಸ್ಸಿನಿಂದ ನಾನು ಸರೆಂಡರ್ ಮಾಡಿಕೊಡ್ತೀನೋ ಆವಾಗ, ನಾನು ಸಮರ್ಪಿಸ್ಕೊಡ್ತೀನೋ ಆವಾಗ. ಇದಕ್ಕೆ ನಾವು ಸ್ವತಃ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಕಾರ್ಯವನ್ನು ಯಾರು ಮಾಡ್ತಾರೆ? ಪವಿತ್ರಾತ್ಮರು ಮಾಡ್ತಾರೆ. ಅದು ನಮ್ಮ ಕೆಲಸ ಏನು? ದೇವರು ನಮಗೊಂದು ಫ್ರೀ ವಿಲ್ ಅಂತ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇಲ್ಲಿ ನಮಗೆಲ್ರಿಗೂ ಕೂಡ ಒಂದು ಫ್ರೀಡಮ್ ಆಫ್ ಚಾಯ್ಸ್ ಇದೆ, ಒಂದು ಆಯ್ಕೆ ಮಾಡುವ ಒಂದು ಸ್ವಾತಂತ್ರ್ಯ ನಮಗೆಲ್ರಿಗೂ ಇದೆಯಾ? ನೀವು ಬೇಕಾದರೆ ಇಲ್ಲಿ ಕುಳಿತುಕೋಬೋದು, ಬೇಡ ಅಂದರೆ ನೀವು ಎದ್ದು ಹೋಗ್ಬೋದು. ನಿಮಗೆ ಸ್ವಾತಂತ್ರ್ಯ ಇದೆಯಾ? ನಿಮ್ಮನ್ನು ಯಾರಾದರೂ ಇಲ್ಲಿ ಹಿಡಿದು ಕಟ್ಟಾಕಿ ಕೂರಿಸಿದಾರಾ? ಇಲ್ಲ ತಾನೆ. ನೀವು ಇಚ್ಛೆಯಿಂದ ಬಂದ್ರಿ. ನಾವು ಕರೆದಿರ್ಬೋದು, ಯಾರೋ ಕರೆದಿರ್ಬೋದು, ಆದರೂ ಕೂಡ ಎಷ್ಟೋ ಜನಕ್ಕೆ ಕರೆದಿದ್ದೀವಿ, ಯಾಕೆ ಬಂದಿಲ್ಲ? ಅವರು ಬರಲಿಕ್ಕೆ ಬೇಕಾದ ಮನಸ್ಸನ್ನು ಅವರು ಮಾಡಿಲ್ಲ. ಆದರೆ ನೀವೇನು ಮಾಡಿದ್ದೀರಿ? ಮನಸ್ಸು ಮಾಡಿದ್ದೀರಿ. ಆ ಇಚ್ಛೆ ಯಾರ್ದು? ದೇವ್ರದಲ್ಲ. ನಿಮ್ಮ ಇಚ್ಛೆ ಯಾರ ಹತ್ರ ಇದೆ? ಆ ವಿಲ್, ಯುವರ್ ವಿಲ್ ಈಸ್ ವಿತ್ ಯು ಓನ್ಲಿ. ನೀವು ಆ ಇಚ್ಛೆಯನ್ನು ದೇವರ ಇಚ್ಛೆಗೆ ಶರಣಾಗಿಸಿ ಕೊಟ್ರಿ. ಅಲ್ಲಿ ಯಾರು ಚಲಿಸ್ತಾ ಇದ್ದಾರೆ? ಪವಿತ್ರಾತ್ಮರು ಚಲಿಸ್ತಾರೆ. ಶರಣಾಗಿಸಿ ಕೊಡದೇ ಇದ್ದರೆ, ನೀವು ಪವಿತ್ರಾತ್ಮರದ ಹಾಡು ಎಷ್ಟು ಹಾಡಿದ್ರು, ಪವಿತ್ರಾತ್ಮರದ್ದು ನವೇನ ಮಾಡಿದ್ರು, ಪವಿತ್ರಾತ್ಮರ ಬಗ್ಗೆ ಎಷ್ಟು ವಾಕ್ಯ ಗೊತ್ತಿದ್ರು, ಎಷ್ಟು ಉಪವಾಸ ಮಾಡಿದ್ರು, ಟ್ರೈನ್ ಮುಂದಕ್ಕೆ ಹೋಗಲ್ಲ. ಟ್ರೈನ್ನ ಮುಂದಕ್ಕೆ ಕರ್ಕೊಂಡು ಹೋಗೋರು ಯಾರು? ಹೂ ವಿಲ್ ಟೇಕ್ ದ ಲೀಡ್ ಆಫ್ ಅವರ್ ಲೈಫ್, ಕ್ರಿಶ್ಚಿಯನ್ ಲೈಫ್? ಹೋಲಿ ಸ್ಪಿರಿಟ್. ಹಿ ಈಸ್ ದ ಇಂಜಿನ್, ಮೇನ್ ಇಂಜಿನ್ ಆಫ್ ದ ಟ್ರೈನ್. ನೋಡಿ, ಈ ಇಂಜಿನ್ನ ತೆಗೆದುಬಿಟ್ರೆ ಬಾಕಿ ಏನೂ ಇಲ್ಲ ಟ್ರೈನಲ್ಲಿ. ಆ ಬೋಗಿಗಳು ತನ್ನಷ್ಟಕ್ಕೆ ತಾನು ಹೋಗೋಕ್ಕಾಗೋದೇ ಇಲ್ಲ. ಅದರ ಅರ್ಥ ಏನನ್ನು ಕೊಟ್ಟಿದ್ದ? ಯು ಕೆನಾಟ್ ಸೇವ್ ಬೈ ಯುವರ್ ಸೆಲ್ಫ್ ವಿತೌಟ್ ಹೋಲಿ ಸ್ಪಿರಿಟ್. ನೀನು ಎಷ್ಟೇ ಒಳ್ಳೆ ಕಂಪಾರ್ಟ್ಮೆಂಟ್ ಆದರೂ, ಬೋಗಿ ಪೂರ್ತಿ AC ಬೋಗಿ ಆದರೂ ಕೂಡ, ಒಂದು ಟ್ರೈನಲ್ಲಿ ಎಲ್ಲ AC ಬೋಗಿನೇ. ಓಕೆ, ಇನ್ನೂ ಹೇಳೋದಾದರೆ 5 ಸ್ಟಾರ್ ಫೆಸಿಲಿಟಿ ಇರುವಂಥ ಬೋಗಿಗಳೇ. ಎಲ್ಲ ಒಳ್ಳೆ ಹೋಟೆಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಬಟ್ ಇಫ್ ದೇರ್ ಇಸ್ ನೋ ಇಂಜಿನ್, ಇಟ್ ವೋಂಟ್ ಮೂವ್. ಮುಂದಕ್ಕೆ ಹೋಗೋದಿಲ್ಲ. ಮುಂದಕ್ಕೆ ಹೋಗ್ಲಿಕ್ಕೆ ಆಗಬೇಕಾದ್ರೆ ಇಂಜಿನ್ ಬೇಕು. ಆ ಇಂಜಿನ್ ಯಾರು? ಪವಿತ್ರಾತ್ಮ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ನಮ್ಮ ಕ್ರೈಸ್ತ ಜೀವನ ನಾವು ತಳ್ಕೊಂಡು ಎಳ್ಕೊಂಡು ಬಲಪ್ರಯೋಗ ಮಾಡಿ ಒದ್ದಾಡ್ಕೊಂಡು ಬದುಕ್ತೀವಿ. ನಮಗೆ ಏನು ಅನಿಸುತ್ತೆ ಗೊತ್ತಾ? ಈ ಕ್ರೈಸ್ತ ಜೀವನ ತುಂಬ ಕಷ್ಟ, ನಮ್ಮಿಂದ ಇದು ಆಗೋದೇ ಇಲ್ಲ, ಇದು ನಮಗೆ ಬೇಡ ಅಂತಲೇ ಅನಿಸುತ್ತೆ. ಯಾಕೆ ಗೊತ್ತಾ? ಪವಿತ್ರಾತ್ಮ ಇಲ್ಲ. ಪವಿತ್ರಾತ್ಮ ನಮ್ಮಲ್ಲಿ ಇಲ್ಲದೆ ಇದ್ದಾಗ ನಮಗೆ ನಮ್ಮ ಈ ಜೀವನ, ಈ ವಿಶ್ವಾಸದ ಜೀವನ ತುಂಬ ಕಷ್ಟ ಆಗುತ್ತೆ. ಆಗೋದಿಲ್ಲ ಅಂತ ಅನಿಸುತ್ತೆ. ಅದು ನಿಜ ಕೂಡ. ನಮಗೆ ಆಗೋದು ಇಲ್ಲ, ಅದು ಕಷ್ಟನೇ.
ಆದರೆ ಒಂದು ತಿಳ್ಕೊಳ್ಳಿ, ನಾವು ಜೀವಿಸುವಂಥ ಇವತ್ತಿನ ಏನು ಕ್ರೈಸ್ತ ಜೀವನ ಅಂತ ನಾವು ಜೀವಿಸ್ತಾ ಇದೆಯಲ್ವಾ, ಅದು ಯಾವುದು ಕೂಡ ನಾವು ನೋಡುವ ಪ್ರಕಾರ ಪವಿತ್ರಾತ್ಮರು ನಡೆಸೋ ಜೀವನ ಅಲ್ಲ, ನಾವು ನಡೆಸ್ತಾ ಇರೋ ಜೀವನ. ನಾವು ನಡೆಸ್ತಾ ಇರೋದು ಅಂತ ಯಾವ ರೀತಿ ಹೇಳಿದೆ ಕೇಳಿದರೆ, ಅನೇಕ ನಿಯಮಗಳು, ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದನ್ನು ಯಾರು ಮಾಡಿದ್ರು? ಮನುಷ್ಯ ದೇವರ ಹೆಸರಲ್ಲಿ ಮಾಡಿರೋದು. ದೇವರೇನು ಮಾಡಿದ್ದಲ್ಲ, ಮನುಷ್ಯ ದೇವರ ಹೆಸರಲ್ಲಿ ಅನೇಕ ನಿಯಮಗಳನ್ನು, ಅನೇಕ ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿಬಿಟ್ಟು ಅದ್ರ ಪ್ರಕಾರ ನಾವು ನಮ್ಮ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಅದು ಪವಿತ್ರಾತ್ಮ ನಡೆಸೋ ಜೀವನ ಅಲ್ಲ, ಮನುಷ್ಯನ ನಿಯಮಗಳು ನಡೆಸುವ ಜೀವನ. ಇವತ್ತಿನ ಕ್ರಿಶ್ಚಿಯಾನಿಟಿ ನೋಡಿದರೆ ನಮಗೆ ಹಾಗೆ ಅನಿಸುತ್ತೆ. ಆದರೆ ನಿಜವಾಗಲೂ ಪವಿತ್ರಾತ್ಮ ನಮ್ಮನ್ನು ನಡೆಸುವಾಗ, ಬೈಬಲ್ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಾಕ್ಯ, ರೋಮ 8:15 ನಾವು ಓದ್ತೀವಿ. ನಾವು ಜಾನ್ 3:16 ಈ ಕಡೆ ಶಿಫ್ಟ್ ಆದ್ವಿ ಅನ್ಸುತ್ತೆ. ಇರಲಿ, ನೋಡೋಣ. ದೇವರು ನಮಗೆ ದಯಪಾಲಿಸಿರುವ ಆತ್ಮ ನಮ್ಮನ್ನು ಮತ್ತೊಮ್ಮೆ ಭಯಭೀತರನ್ನಾಗಿ ಮಾಡೋದಿಲ್ಲ, ಗುಲಾಮರನ್ನಾಗಿ ಮಾಡೋದಿಲ್ಲ, ಬದಲಾಗಿ ಏನು ಮಾಡತ್ತಂತೆ? ದೇವರ ಮಕ್ಕಳನ್ನಾಗಿಸುತ್ತದೆ. ದೇವರ ಮಕ್ಕಳನ್ನಾಗಿಸ್ತದೆ. ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕರೆಯುತ್ತೇವೆ. ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. ಯಾವ ಗುಲಾಮತನ, ಯಾವ ಭಯ? ಇಲ್ಲಿ ಹೇಳ್ತಾ ಇರೋದು ಮುಖ್ಯವಾಗಿ ಈ ಲೋಕದ ಯಾವುದೋ ಭಯ, ಗುಲಾಮತನ ಅಲ್ಲ, ಧರ್ಮಶಾಸ್ತ್ರದ ಕುರಿತಾದದ್ದು. ಅದು ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಧರ್ಮಶಾಸ್ತ್ರ ಅಥವಾ ಒಂದು ನಿಯಮ, ಫಾರ್ ಎಕ್ಸಾಂಪಲ್, ಭಾನುವಾರ ಮತ್ತು ಕಟ್ಟಳೆಯ ದಿವಸಗಳಲ್ಲಿ ನಾವು ಬಲಿಪೂಜೆಗೆ ಹೋಗಲೇಬೇಕು, ಒಂದು ನಿಯಮ ಇದೆ. ಇದೆಯಾ? ಇದೆ. ಹೋಗದೆ ಇದ್ದರೆ ನಿಮ್ಮೊಳಗಡೆ ಸಮಾಧಾನ ಇರುತ್ತೋ ಭಯ ಬರುತ್ತೋ? ಯಾಕೆ ಅಂದರೆ ಆಲ್ರೆಡಿ ಹೋಗದೆ ಇದ್ದರೆ ಅದು ಪಾಪ ಅಂತ ಒಂದು ನಿಯಮ ಬಂದ್ಬಿಟ್ಟಿದೆ. ಭಾನುವಾರದಲ್ಲಿ ಅಥವಾ ಕಟ್ಟಳೆಯ ದಿವಸದಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಲೇಬೇಕು. ಭಾಗವಹಿಸದೇ ಇದ್ದರೆ ಏನಾಗುತ್ತೆ? ಅದು ಪಾಪ, ಸಿನ್. ಕನ್ಫೆಷನ್ ಮಾಡಲೇಬೇಕು ಆಮೇಲೆ. ಕರೆಕ್ಟಾ? ಈ ನಿಯಮ ಇದೆಯಾ? ಇದೆ. ಈಗ ಯಹೂದ್ಯರಿಗೆ ಅಥವಾ ಇಸ್ರಾಯೇಲ್ ಜನರಿಗೆ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ನಿಯಮಗಳಿತ್ತು. ಆ ನಿಯಮಗಳಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೆ, ಈಗ ನಿಮಗೆ ಹೇಗೆ ಒಂದು ನಿಯಮ ಮಿಸ್ ಆದಾಗ ನಿಮ್ಮೊಳಗಡೆ ಭಯ ಮತ್ತು ಆ ಪಾಪದಿಂದ ಉಂಟಾಗುವ ಒಂದು ಗಿಲ್ಟ್, ಅಯ್ಯೋ ನಾನು ಹೋಗಿಲ್ವಲ್ಲ, ನಾನು ಪಾಪ ಮಾಡಿಬಿಟ್ನಲ್ಲ ಎಂದು ಆ ಒಂದು ಭಯ ನಮ್ಮೊಳಗಡೆ ಬರುತ್ತೆ. ಮಾತ್ರವಲ್ಲ, ನಾವು ಹೋಗ್ತೀವಿ ಅಂತಲೇ ಇಟ್ಕೊಳ್ಳೋಣ. ನಾವು ಹೋಗ್ತೀವಿ, ಇವತ್ತು ಭಾನುವಾರ ನಾವು ಹೋಗಲೇಬೇಕು ಅಂತ ಹೋಗ್ತೀವಿ. ಹೀಗೆ ಹೋಗೋದು ಯಾವ ಕಾರಣಕ್ಕಾಗಿ ಹೋಗ್ತೀವಿ? ಎಷ್ಟೋ ಬಾರಿ ನಾವು ಕೇಳಿಸ್ಕೊಂಡಿದ್ದೀವಿ, ಇವತ್ತು ಕಟ್ಟಳೆ ದಿನ, ಇವತ್ತು ಸಬ್ಬತ್ ದಿನ, ಇವತ್ತು ನಾವು ಬಲಿಪೂಜೆಗೆ ಹೋಗಲೇಬೇಕು, ಇವತ್ತು ನಾವು ಚರ್ಚಿಗೆ ಹೋಗಲೇಬೇಕು, ಸಭೆಗೆ ಹೋಗಲೇಬೇಕು, ಆರಾಧನೆಗೆ ಹೋಗಲೇಬೇಕು ಹೇಳ್ಕೊಳ್ತೀವ? ಯಾವುದಕ್ಕೋಸ್ಕರ ಹೇಳಿ? ಈ ದಿನ ಕಟ್ಟಳೆ ದಿನ ಆಗಿರೋದ್ರಿಂದ. ಹೌದಾ? ಓಕೆ. ವರ್ಷದಲ್ಲಿ ಎಷ್ಟು ದಿನ ಆದರೂ ಉಪವಾಸ ಮಾಡಬೇಕು ಅಂತ ಧರ್ಮಸಭೆ ನಮಗೆ ಹೇಳಿದೆ. ಮುಖ್ಯವಾಗಿ ಗುಡ್ ಫ್ರೈಡೆ ಮತ್ತು ವಿಭೂತಿ ಬುಧವಾರ, ಆಶ್ ವೆಡ್ನೆಸ್ಡೇ ಆ್ಯಂಡ್ ಗುಡ್ ಫ್ರೈಡೆ. ಸಪೋಸ್ ವಿಭೂತಿ ಬುಧವಾರ ಮತ್ತು ಗುಡ್ ಫ್ರೈಡೆ ನೀವು ಉಪವಾಸ ಮಾಡದೇ ಇದ್ದರೆ ನಿಮಗೆ ಭಯ ಆಗುತ್ತೋ ಇಲ್ವೋ? ಸಪೋಸ್ ಗುಡ್ ಫ್ರೈಡೆ ಏನಾದರೂ ಮಾಂಸ ತಿಂದ್ಬಿಟ್ರೆ? ತಿನ್ನೋದಿಲ್ಲ. ನೀವು ಯಾಕೆ ತಿನ್ನೋದಿಲ್ಲ? ಹೆದರ್ಕೊಂಡು ತಿನ್ನೋದಿಲ್ವೋ ಅಥವಾ ನಿಯಮ ಇರೋದ್ರಿಂದ ತಿನ್ನೋದಿಲ್ವೋ? ಅದು ಯಾಕೆ ಅವತ್ತೇ ಆಗಬೇಕು? ಅದೇ ನಾನು ಹೇಳ್ತಾ ಇರೋದು. ಆ ನಿಯಮ ಅವತ್ತೇ ಯೇಸು ಸ್ವಾಮಿ ನೆನಪಾಗದ ನಮಗೆ. ಹಾಗಾದ್ರೆ ದಿನ ಮಾಂಸ ತಿನ್ನಬಾರ್ದು ನಾವು ಲೆಕ್ಕದ ಪ್ರಕಾರ. ಈಗ ನಾವು ಅನುಸರಿಸ್ತಾ ಇರೋದು ಯಾಕೆ? ಯೇಸು ಸ್ವಾಮಿ ಸತ್ತಿದ್ದಕ್ಕೆ ನಿಯಮ ಇರೋದ್ರಿಂದನ.
ಯೇಸು ಸ್ವಾಮಿ ಸತ್ತಿದ್ದಕ್ಕೆ ಅದರ ಸ್ಮರಣೆಗಾಗಿ ಅಂತ ಹೇಳೋದಾದರೆ ಪ್ರತಿದಿನ ಮಾಡಬೇಕು. ಎವ್ರಿ ಡೇ ವಿ ಶುಡ್ ರಿಮೆಂಬರ್ ಇಸ್ ಡೆತ್. ಯೇಸು ಸತ್ತಿದ್ದು ಒಮ್ಮೆಗೆ ಎಲ್ಲ ಕಾಲಕ್ಕೂ ಅಂತ ಇದೆ, ಹೌದಾ? ಒಮ್ಮೆಗೆ ಗುಡ್ ಫ್ರೈಡೇಗೋಸ್ಕರ ಮಾತ್ರ, ಒಮ್ಮೆಗೆ ಎವ್ರಿ ಫ್ರೈಡೇಸ್ಗೋಸ್ಕರ ಮಾತ್ರ, ಹೌದಾ? ಒಮ್ಮೆಗೆ ಎಲ್ಲ ಕಾಲಕ್ಕೂ ಅಂದರೆ ಈ ಗಡಿಯಾರದಲ್ಲಿ ಮುಳ್ಳು ಟಕ್ 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 ಅಂತ ಸೆಕೆಂಡ್ ಮುಳ್ಳು ಹೊಡಿತಾ ಇರುತ್ತಲ್ಲ, ಆ ಎಲ್ಲ ಸೆಕೆಂಡ್ಗೂ ಸೇರಿನೇ ಸತ್ತಿರೋದು. ಹಾಗಾದರೆ ಎಲ್ಲ ಸೆಕೆಂಡು ನಾವು ಮೀನು ತಿನ್ನಬಾರ್ದು, ಮಾಂಸನೂ ತಿನ್ನಬಾರ್ದು, ವಿಭೂತಿನೂ ಹಚ್ಕೋಬೇಕು, ಹೀಗೆ ಉಪವಾಸ ಮಾಡಿ ಶಿಲುಬೆ ಹಾದಿನೇ ಮಾಡ್ತಾ ಇರಬೇಕು. ಕರೆಕ್ಟಾ? ಯಾಕೆ ಮಾಡೋದಿಲ್ಲ ಕೇಳಿದ್ರೆ ಆ ಥರ ನಿಯಮ ಇಲ್ಲ. ಈಗ ನಾವು ಮಾಡೋದು ಹಾಗಾದರೆ ಯಾವುದಕ್ಕೋಸ್ಕರ? ನೀವು ಏನೇ ಹೇಳಿ ಫೈನಲ್ ಕನ್ಕ್ಲೂಷನ್ ನಮಗಿದೊಂದು ನಿಯಮವಾಗಿ ಕೊಟ್ಟಿದ್ದಾರೆ, ನಾವು ಆದ್ದರಿಂದ ಅದನ್ನು ಮಾಡ್ತೀವಿ. ಓಕೆ, ಅದಕ್ಕೆ ಡೆಫಿನೇಷನ್ ಈ ರೀತಿ ಎಲ್ಲ ಹೇಳ್ಬೋದು. ನೀವು ಹೇಳಿದಾಗೆ ಯೇಸು ಸ್ವಾಮಿ ನಮಗೋಸ್ಕರ ಸತ್ತಿದ್ದಾರೆ, ಆದ್ದರಿಂದ ಅದನ್ನು ಸ್ಮರಿಸಿ ನಾವು ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳ್ಬೋದು ನಮ್ಮ ಸಮಾಧಾನಕ್ಕೋಸ್ಕರ. ಯಾರು ಏನು ಅಂಥದ್ದೇನು ಸ್ಮರಿಸಿ ಮಾನಸಾಂತರ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವ್ರ ಕಡೆಗೆ ತಿರುಗಿ ಪವಿತ್ರಾತ್ಮನ ಪಡ್ಕೊಂಡು ಇನ್ನು ಮುಂದೆ ಬದುಕೋದಾದ್ರೆ ಯೇಸುಗಾಗಿ ಅಂತ ಇಷ್ಟು ತಪಸ್ಕಾಲಗಳಾದರೂ ಕೂಡ ಇವತ್ತಿನ ತನಕ ಒಬ್ಬರು ಕೂಡ ಬಂದಿದ್ದ ಸಾಕ್ಷಿ ನಾನು ಕೇಳಲಿಲ್ಲ. ನೀವು ಕೇಳಿದ್ರೇನು ನನಗೆ ಗೊತ್ತಿಲ್ಲ, ಇದ್ರೂ ಇರಬಹುದೇನೋ, ನಾನಂತೂ ನೋಡಿಲ್ಲ. ನೀವೇನಾದರೂ ನೋಡಿದ್ದಿದ್ರೆ ಹೇಳ್ಬೋದು. ನೀವೇ ಆಗಿಲ್ಲ ಅಂದಮೇಲೆ ಇನ್ನು ನೀವೆಲ್ಲಿ ನೋಡ್ತೀರಾ ಅಲ್ವಾ? ನಮ್ಮಲ್ಲಿ ಈ ಸಂಪ್ರದಾಯಗಳು, ಯಾವ ಆಚಾರಗಳು ನಮ್ಮನ್ನು ಸಾಕ್ಷಿ ಮಾಡೋದಿಲ್ಲ. ನಮ್ಮಲ್ಲಿ ಪವಿತ್ರಾತ್ಮರು ಬಂದರೆ ಮಾತ್ರನೇ ಸಾಕ್ಷಿ ಮಾಡೋದು. ನಮ್ಮ ಜೀವನ ಸಾಕ್ಷಿ ಆಗಬೇಕಾದ್ರೆ ಪವಿತ್ರಾತ್ಮ ನಮ್ಮಲ್ಲಿಗೆ ಬರಬೇಕು. ಪವಿತ್ರಾತ್ಮರೇ ನಮ್ಮನ್ನು ದೇವರನ್ನ ಮಕ್ಕಳಾಗಿ ಮಾಡೋದು. ಈ ಪವಿತ್ರಾತ್ಮ ನಮ್ಮನ್ನು ಇಲ್ಲಿ ನೋಡಿ 15ನೇ ವಾಕ್ಯ, ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರ. ಈ ರೀತಿ ಯಾವುದೇ ರೀತಿಯ ಒಂದು ಗುಲಾಮತನದಲ್ಲಿ ನೀವು ಬದುಕೋದಿಲ್ಲ. ಯಹೂದ್ಯ ಜನರು ಮೋಶೆಯ ನಿಯಮಗಳನ್ನು ಅನುಸರಿಸ್ತಾ ಇದ್ರೂ ಕೂಡ ಅವರು ಗುಲಾಮತನದಲ್ಲಿದ್ದು, ಗುಲಾಮತನ ಅಂದರೆ ಒಂದು ಭಯ, ಈ ಕಟ್ಟಳೆಗಳಿಗೆ ಒಳಪಟ್ಟು ಮಾಡಲೇಬೇಕು, ಹೋಗಲೇಬೇಕು. ಇವತ್ತಿನ ಅನೇಕ ಸಂಬಂಧಗಳು ಹಾಗೇನೆ ಅಲ್ವಾ? ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಂದು ಸಂಬಂಧಗಳು, ಎಲ್ಲ ಸಂಬಂಧಗಳಲ್ಲೂ ಒಂದು ಸ್ಲೇವರಿ ಇದೆ, ಒಂದು ಗುಲಾಮತನ ಇದೆ, ಒಂದು ಭಯ ಇದೆ. ಯಾಕೆ ಕೇಳಿದರೆ ಪವಿತ್ರಾತ್ಮ ಭರಿತ ಸಂಬಂಧಗಳಿಲ್ಲ. ಎಲ್ಲ ಹ್ಯೂಮನ್ ಇಮೋಷನ್ಸ್, ಮನುಷ್ಯನ ಭಾವನೆಗಳು, ಮಾನುಷಿಕವಾದದ್ದಿದೆ, ಪ್ರಾಪಂಚಿಕವಾದದ್ದಿದೆ ಎಲ್ಲ ಕಡೆಗಳಲ್ಲಿ. ನೀವು ಯಾವುದೇ ರಿಲೇಷನ್ಶಿಪ್ ತಗೊಳ್ಳಿ, ಅದೇ ರೀತಿಯಲ್ಲಿ ದೇವರ ಮತ್ತು ನಮ್ಮ ರಿಲೇಷನ್ಶಿಪ್ ಕೂಡ ಇವತ್ತು ಮಾನುಷಿಕವಾಗಿಯೇ ಇದೆ. ಧಾರ್ಮಿಕವಾದ ಸಂಬಂಧಗಳು, ಅನೇಕ ಆಚಾರ ವಿಚಾರಗಳು, ಅನೇಕ ರೀತಿಯ ಪ್ರಾರ್ಥನೆಗಳು, ಏನೇನೋ ಇದೆಲ್ಲ ಹಾಕಿ ನಾವು ದೇವ್ರನ್ನ ಆರಾಧಿಸ್ತೀವಿ. ಅನೇಕ ನಿಯಮಗಳು, ಅವುಗಳಿಗೆ ಒಳಪಟ್ಟು ನಾವು ಬದುಕ್ತಾ ಇದ್ದೀವಿ. ಅದು ಏನು ಗೊತ್ತಾ? ಒಂದು ರೀತಿ ಸ್ಲೇವ್ ಲೈಫ್, ಗುಲಾಮತನದ ಜೀವನ. ಗಂಡ ಹೆಂಡತಿ ಸಂಬಂಧನೇ ತಗೊಳ್ಳಿ, ಎಷ್ಟು ಗಂಡ ಹೆಂಡತಿ ಸಂಬಂಧ ಇವತ್ತು ಸಂಬಂಧದಲ್ಲಿ ಒಂದು ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗ್ತಾ ಇದೆ. ಗಂಡನಿಗೆ ಹೆಂಡತಿದ ಭಯ, ಹೆಂಡತಿಗೆ ಗಂಡನ ಭಯ. ಈ ಭಯದಲ್ಲಿ ಒಬ್ರನ್ನೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವತಂತ್ರ ಇಲ್ಲ. ಮಕ್ಕಳಿಗೂ ಕೂಡ ತಂದೆ ತಾಯಿ ಭಯ, ತಂದೆ ತಾಯಿಗೆ ಮಕ್ಕಳದ ಭಯ. ನಾನು ಹೇಳ್ತಾ ಇರೋದು ರೆವರೆನ್ಷಿಯಲ್ ಫಿಯರ್ ಅಂತ ಒಂದಿದೆ, ಅದು ಪವಿತ್ರ ಆತ್ಮರಿಂದ ಬರೋದು, ಅದು ಬೇಕು. ಬಟ್ ಅದೆಲ್ಲ ಇರೋದು ಇವತ್ತು. ಒಂದು ಏನಂತ ಹೇಳೋದನ್ನ, ಒಂದು ಗೌರವದಿಂದ ಕೂಡಿದ ಒಂದು ಭಯ, ಗೌರವದಿಂದ ಕೂಡಿದ ರೆವರೆನ್ಷಿಯಲ್ ಫಿಯರ್, ಅದು ಬೇಕು ನಮಗೆ. ಎಲ್ಲ ಸಂಬಂಧಗಳಲ್ಲೂ ಬೇಕು. ನಮ್ಮ ಮತ್ತು ದೇವರ ಸಂಬಂಧದಲ್ಲೂ ಅದು ಬೇಕು. ಅದು ಪವಿತ್ರಾತ್ಮನಿಂದ ಬರೋದು. ಅದು ನಾನು ಇವರಿಗೆ ವಿರುದ್ಧವಾಗಿ ಹೋದರೆ ಇವರಿಗೆ ನೋವಾಗುತ್ತೆ, ಅದರಿಂದ ನಾನು ಹೋಗಲ್ಲ. ಸಿ ದ್ಯಾಟ್ ಕನ್ಸರ್ನ್ ಇಸ್ ದೇರ್. ಇದು ಹಾಗಲ್ಲ. ನಾನು ಅವ್ರಿಗೆ ವಿರುದ್ಧವಾಗಿದ್ದು ಹೋಗಿದ್ದು ಗೊತ್ತಾಗ್ಬಿಟ್ರೆ ಅಷ್ಟೇ, ಮನೇಲಿ ಇಡಲ್ಲ. ಇವತ್ತು ಅಡುಗೆ ಸಿಗಲ್ಲ, ಸರಿಯಾದ ಊಟ ಸಿಗಲ್ಲ, ಬೈತಾರೆ, ಹೊಡಿತಾರೆ, ಒದಿತಾರೆ. ಸೊ ದ್ಯಾಟ್ ಈಸ್ ಫಿಯರ್. ನಮ್ಮ ದೇವರ ಸಂಬಂಧದಲ್ಲೂ ಇವತ್ತು ದೇವರ ನಮ್ಮ ಸಂಬಂಧದಲ್ಲಿ ಭಯನೂ ಇಲ್ಲ, ಈ ರೆವರೆನ್ಷಿಯಲ್ ಫಿಯರೂ ಇಲ್ಲ. ಈ ಗೌರವದಿಂದ ಕೂಡಿದ ಒಂದು ಭಯ ಅಥವಾ ಭಯಭಕ್ತಿ ಅಂತೇಳಿ ಅದೂ ಇಲ್ಲ, ನಿಜವಾದ ಭಯನೂ ಇಲ್ಲ. ಎರಡು ಹೋಗ್ಬಿಟ್ಟಿದೆ. ಅಂದರೆ ಎಷ್ಟೊಂದು ಪಿಶಾಚಿಯ ಸ್ವಾಧೀನದಲ್ಲಿ ಇವತ್ತು ಕ್ರೈಸ್ತರು ಇವತ್ತು ಬದುಕ್ತಾ ಇದ್ದಾರೆ. ಯಾವ ಭಯನೂ ಇಲ್ಲ.
ದೇವರು ಬಿಡು ನೋಡ್ಕೊಳ್ತಾರೆ. ಯಾವ ಮಟ್ಟದಲ್ಲಿ ಮನುಷ್ಯನ ಹೃದಯ ಎಷ್ಟು ಕಲ್ಲಾಗಿ ಕಠಿಣವಾಗಿ ಹೋಗಿರ್ಬೋದು ಇವತ್ತು, ಇಸ್ರಾಯೇಲ್ ಜನರ ಥರ. ನಮ್ಮ ಪರಿಸ್ಥಿತಿಗಳು ಹಾಗೆ ಆಗ್ತಾ ಇದೆ ಇವತ್ತು. ಆಗುತ್ತೆ ಅಂತ ಹೇಳೋದಕ್ಕಿಂತ ಹೋಗ್ಬಿಟ್ಟಿದೆ. ಅದರಿಂದನೇ ಪೇತ್ರ ಆ ಪವಿತ್ರಾತ್ಮನ ಪಂಚಾಶತ್ತಮ ಹಬ್ಬದ ದಿವಸದಲ್ಲಿ ಒಂದು ಮಾತು ಹೇಳ್ತಾರೆ. ಆಕ್ಟ್ಸ್ 2:40 ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 2 ವಾಕ್ಯ 40 ಹೇಳ್ತಾರೆ. ಏನಂತ ಗೊತ್ತಾ? ಈ ಯಾವ ರೀತಿ ಪೀಳಿಗೆ ಇದು? ಓದಿ ನೋಡೋಣ. ಪವಿತ್ರಾತ್ಮರ ಬಂದ ನಂತರ ಪವಿತ್ರಾತ್ಮ ಭರಿತನಾಗಿ ಪೇತ್ರ ಅಲ್ಲಿದ್ದಂಥ ಜನರಿಗೆಲ್ಲ ಹಲವಾರು ವಿಧದಲ್ಲಿ ಮನವಿ ಮಾಡ್ತಾನೆ. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ನೋಡಿ, ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿ. ಸೇವ್ ಯೋರ್ ಸೆಲ್ಫ್ ಫ್ರಮ್ ದಿಸ್ ಈವಿಲ್ ಜನರೇಷನ್, ದಿಸ್ ಪರ್ವರ್ಸ್ ಜನರೇಷನ್. ಈ ಕೆಟ್ಟ ದುಷ್ಟ ದೈವ ಭ್ರಷ್ಟ ಪೀಳಿಗೆಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳಿ. ಹೋಲಿ ಸ್ಪಿರಿಟ್ ಬಂದಮೇಲೆ ಪೇತ್ರನಿಗೆ ರಿವೀಲ್ ಆಗಿದ್ದದು. ಇಟ್ಸ್ ಅ ರೆವಲೇಷನ್. ಈ ಪೀಳಿಗೆ, ನಾವು ಹೇಳ್ತೀವಲ್ಲ, ಈ ಕಡೆ ಜನ ತುಂಬ ಒಳ್ಳೆ ಜನ, ಈ ಊರು ತುಂಬ ಒಳ್ಳೆ ಊರು. ಈ ಪ್ರಪಂಚದಲ್ಲಿ ಆ ಥರ ಒಳ್ಳೆ ಜನ ಒಳ್ಳೆ ಊರು ಅನ್ನೋದು ಎಲ್ಲೂ ಇಲ್ಲ. ಅದನ್ನು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಿಮ್ಮೊಳಗಡೆ ಪವಿತ್ರಾತ್ಮರು ಬಂದು ನಿಜವಾದೊಂದು ಲೈಟ್ ಬಂದುಬಿಟ್ರೆ ನಮಗೆ ಗೊತ್ತಾಗುತ್ತೆ. ನಾವು ಹೇಳ್ಬೋದು, ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ, ನಿಮ್ಮ ಮಕ್ಕಳನ್ನ ಕಾಪಾಡಿಕೊಳ್ಳಿ, ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಿ. ಅಂದರೆ ಈ ಟ್ರ್ಯಾಕಲ್ಲಿ ದೇವರ ಜೊತೆಗೆ ನಾನು ಒಂದಾಗಿ ಹೋಗುವ ಆ ಜೀವನದಲ್ಲಿ ನೀವು ಮುಂದಕ್ಕೆ ಹೋಗಿ. ಇಲ್ಲ ಅಂದರೆ ನಿತ್ಯ ನಾಶಕ್ಕೆ ಒಳಗಾಗಬೇಕಾಗತ್ತೆ. ಅಲ್ಲಿ ಪವಿತ್ರಾತ್ಮ ಭರಿತರಾಗಿ ಪೇತ್ರ ಪವಿತ್ರಾತ್ಮನ ಅಭಿಷೇಕ ಪಡ್ಕೊಂಡು ಆ ಪಂಚಾಶತ್ತಮ ಹಬ್ಬದ ದಿವಸದಲ್ಲಿ ಇನ್ನು ಮುಂದೆ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದರೆ ತಮ್ಮ ಒಬ್ಬನೇ ಮಗನನ್ನು ನಿಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಬಲಿಯಾಗಿ ಅರ್ಪಿಸಿದರು. ಆದ್ದರಿಂದ ಇನ್ನು ನೀವೇನು ಹೆದರೋ ಅವಶ್ಯಕತೆ ಇಲ್ಲ, ಆರಾಮಾಗಿರಿ ಅಂತ ಹೇಳಿಲ್ಲ. ಅನೇಕ ವಿಧದಲ್ಲಿ ಮನವಿ ಮಾಡಿಕೊಂಡು ಕೊನೆಯಲ್ಲಿ ಹೇಳ್ತಾರೆ, ನಿಮ್ಮನ್ನು ನೀವು ಕಾಪಾಡ್ಕೋಬೇಕು. ಸೇವ್ ಯೋರ್ ಸೆಲ್ಫ್ ಫ್ರಮ್ ದಿಸ್ ಈವಿಲ್ ಪರ್ವರ್ಸ್ ಜನರೇಷನ್. ಈ ಕೆಟ್ಟ ಪೀಳಿಗೆಯಿಂದ, ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಏನದು ಕೆಟ್ಟ ದುಷ್ಟ ಪೀಳಿಗೆ ಅಂದರೆ ಏನರ್ಥ? ಅರ್ಥ ಏನು ಕೇಳಿದ್ರೆ, ಈ ದೈವ ಭಯ ಇಲ್ಲದ ಪೀಳಿಗೆ. ಕೇವಲ ದೇವರಿಗೆ ಹೆದರ್ಕೊಂಡು ಒಂದು ಗುಲಾಮತನದಲ್ಲಿ ಬದುಕುವಂಥ ಒಂದು ಪೀಳಿಗೆಯಲ್ಲಿದ್ದೀವಿ. ದೇವರ ಮೇಲೆ ಪ್ರೀತಿ ಇಲ್ಲದ ಒಂದು ಪೀಳಿಗೆ. ಪ್ರೀತಿ ಪೂರ್ತಿ ನಮ್ಮ ಮೇಲಿರೋ ಪ್ರೀತಿಯಿಂದ ಅಥವಾ ಲೋಕದ ಮೇಲಿರೋ ಪ್ರೀತಿಯಿಂದ ನಾವು ಅನೇಕ ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಹೋಗ್ತೀವಿ, ಉಪವಾಸ ಮಾಡ್ತೀವಿ, ಪ್ರಾರ್ಥಿಸ್ತೀವಿ. ಯಾಕೆ ಅಂದರೆ ನಮಗೆ ಆಶೀರ್ವಾದ ಬೇಕು, ನಮ್ಗೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರ. ಆದರೆ ದೇವರು ತಮ್ಮ ಪುತ್ರನನ್ನು ಕೊಟ್ಟಿದ್ದು ನಮಗೆ ಈ ಲೋಕದಲ್ಲಿ ಲೌಕಿಕವಾಗಿ ಒಳ್ಳೇದಾಗಬೇಕು ಅಂತ ಅಲ್ಲ. ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ಕೂಡ ನಾಶವಾಗಬಾರದು, ನಿತ್ಯ ನಾಶ ಅಥವಾ ಆ ನಿತ್ಯ ಅಗ್ನಿಗೆ, ಆ ನರಕದ ಅಗ್ನಿಗೆ ಹೋಗಬಾರದು. ಈ ವಾರದ ಎಲ್ಲ ರೀಡಿಂಗ್ಸ್, ಶುಭ ಸಂದೇಶ ವಾಚನದಲ್ಲಿ ನಮಗೆ ನೋಡ್ಲಿಕ್ಕಾಗುತ್ತೆ ಅದೇನೆ ಅಲ್ವಾ? ನರಕದ ಬಗ್ಗೆ, ಸ್ವರ್ಗದ ಬಗ್ಗೆ, ನಿತ್ಯ ನಾಶದ ಬಗ್ಗೆ ಇದೆ, ನಿತ್ಯ ಜೀವದ ಬಗ್ಗೆ ಇದೆ, ಸ್ವರ್ಗದ ಬಗ್ಗೆ ಇದೆ, ನರಕದ ಬಗ್ಗೆ ಇದೆ. ಆದರೆ ನಾವೇನಾದರೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತೀವ? ಸೀರಿಯಸ್ ಆಗಿ ತಗೊಳ್ತೀವ? ನಾವು ಸೀರಿಯಸ್ ಆಗಿ ತಗೊಳ್ಳೋದು ಪೂರ್ತಿ ಈ ಲೋಕದ ಬಗ್ಗೆ ಮಾತ್ರನೇ. ಸ್ವರ್ಗದ ಬಗ್ಗೆನೂ ಇಲ್ಲ, ನರಕದ ಬಗ್ಗೆನೂ ಇಲ್ಲ, ಎರಡೂ ಇಲ್ಲ. ನಮಗೆ ಸೀರಿಯಸ್ನೆಸ್ ಇರೋದು ಒಂದೇ ಒಂದು ವಿಷಯದಲ್ಲಿ, ಅದು ನಮ್ಮ ಲೈಫ್ ವಿಷಯದಲ್ಲಿ ಮಾತ್ರನೇ. ಈ ಲೋಕದಲ್ಲಿ ನಾನು ಸುಖವಾಗಿ ಬದುಕಬೇಕು. ಒಂದು ಹಾಡು ಇದೆಯಲ್ಲ, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು, ಅದು ನಾವು ಸೃಷ್ಟಿ ಮಾಡಿದ ಹಾಡು. ನಾವು ಸುಖವಾಗಿ ಬದುಕಲಿಕ್ಕೆ ನಾವು ಹಾಡ್ಕೊಳ್ಳೋದು ನಮ್ಮ ಸುಖಕ್ಕೆ. ಕೆಲವರು ಹಾಡ್ತಾರಲ್ಲ ಡ್ರಿಂಕ್ಸ್ ಮಾಡಿಬಿಟ್ಟು, ಯಾಕಪ್ಪ ಹಾಡ್ತೀವಿ ಕೇಳಿದರೆ ನನ್ನ ಖುಷಿಗೆ ನಾನು ಹಾಡ್ತಾ ಇದ್ದೀನಿ ಅಂತ. ಹಾಗೆ ಈ ಕ್ಯಾರಿಸ್ಮ್ಯಾಟಿಕಲ್ಲೂ ಕೂಡ ಸುಮಾರು ಜನ ಅವ್ರ ಖುಷಿಗೆ ಅವರವರೇ ಹಾಡಿದ್ದಾರೆ, ಹಾಡು ಬರ್ತಿದೆ. ನಾವು ಅದನ್ನು ಹಾಡುವಾಗ ನಮಗೊಂದು ಖುಷಿ ಆಗುತ್ತೆ, ಏನೋ ಒಂದು ಖುಷಿ ಆಗುತ್ತೆ, ಖುಷಿಗಾಗಿ ಹಾಡೋದು. ಆದರೆ ನಾವು ಸುಖವಾಗಿ ಬದುಕಬೇಕು. ಆದರೆ ಈ ಶರೀರ ಸುಖ ಅಲ್ಲ, ಆತ್ಮಿಕ ಸುಖ,
ಆ ಅರ್ಥದಲ್ಲಿ ಇರ್ಬೋದು ಅವ್ರು ಬರೆದಿದ್ದು, ನನಗೆ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ಬರೆದ್ರು ಅಂತ. ಬಟ್ ನಾವೆಲ್ಲ ಹಾಡುವಾಗ ನಮ್ಮ ಮೈಂಡೆಲ್ಲ ಕನೆಕ್ಟ್ ಆಗೋದು ನಾನು ಸುಖವಾಗಿ ಬಾಳಬೇಕೆಂದು ಅಂತ ಹೇಳುವಾಗ ನಮ್ಮ ಮೈಂಡಿಗೆ ಏನೆಲ್ಲ ಬರುತ್ತೆ? ರೋಗಿ ಆದ ಒಬ್ಬ ಮನುಷ್ಯನಿಗೆ, ಒಬ್ಬ ರೋಗದಲ್ಲಿ ಇದ್ಕೊಂಡು ಹಾಡ್ತಾನೆ ನಾನು ಸುಖವಾಗಿ ಬಾಳಬೇಕೆಂದು ಅಂದರೆ ಅವನು ಏನು ಥಿಂಕ್ ಮಾಡ್ಬೋದು ಹೇಳಿ? ಹಾಂ ಅಲ್ವಾ? ಸೊ ಬಾಡಿಗೆ ಮನೇಲಿ ಇದ್ದವನು ಹಾಡುವಾಗ ಏನನ್ಸುತ್ತೆ ಅವನಿಗೆ? ಏನನ್ಸುತ್ತೆ? ಅನೇಕ ರೀತಿಯ ಕಷ್ಟ ನಷ್ಟ ನೋವು ನರಳಾಟ ಎಲ್ಲ ಅನುಭವಿಸ್ತಾ ಇರುವಾಗ ನಾವು ಹಾಡ್ತೀವಿ ನಾನು ಸುಖವಾಗಿ ಬಾಳಬೇಕೆಂದು ಅಂತ ಹೇಳುವಾಗ ಏನು ಮೈಂಡಿಗೆ ಬರುತ್ತೆ? ಯಾರ್ದಾದ್ರೂ ಮೈಂಡಿಗೆ ನಾನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಬದುಕಬೇಕು, ಅದೇ ನಿಜವಾದ ಸುಖ ಅಂತ ಬರುತ್ತಾ? ಬರಲ್ಲ. ಬರೋದು ಪೂರ್ತಿ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದೇನೆ, ಲೋಕಕ್ಕೆ ಸಂಬಂಧಪಟ್ಟಿದ್ದೇನೆ. ಅದೇ ರೀತಿಯಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಬಲಿ ಅರ್ಪಿಸಿದ್ದು, ನನಗಾಗಿ ಬಲಿ ಅರ್ಪಿಸಿದ್ದು, ನಾನು ಪುತ್ರನ ಅನ್ಯೋನ್ಯತೆಯಲ್ಲಿ ಸುಖವಾಗಿ ಬದುಕಬೇಕು, ಆ ನಿತ್ಯತೆಯಲ್ಲಿ ಭಾಗ್ಯ ಆಗಬೇಕು ಎಂಬ ಆ ಒಂದು ಉದ್ದೇಶದಿಂದ. ಇದು ಆತನಲ್ಲಿ ವಿಶ್ವಾಸ ಇಟ್ಟು ಜೀವಿಸುವಾಗ ನಮಗೆ ಸಿಗುವ ಒಂದು ಕೃಪೆ. ಇಟ್ಸ್ ಅ ಗ್ರೇಸ್ ಆಫ್ ಗಾಡ್. ದಟ್ ಇಟರ್ನಲ್ ಲೈಫ್ ಇಸ್ ಗ್ರೇಸ್ ಆಫ್ ಗಾಡ್. ಆ ನಿತ್ಯ ಜೀವ ಅಂತಕ್ಕಂಥದ್ದು ಒಂದು ದೇವರ ಕೃಪೆ. ನಾವೇನೋ ಕಷ್ಟಪಟ್ಟು ಸಂಪಾದನೆ ಮಾಡೋದಲ್ಲ, ನಾವು ಇಷ್ಟಪಟ್ಟಿದ್ದಕ್ಕೆ ಸಿಗೋದಲ್ಲ, ದೇವರ ಕರುಣೆಯಿಂದ ನಮಗೆ ದೇವರು ಕೊಟ್ಟಂಥದ್ದು. ಆದರೆ ಈ ಜೀವನ ಜೀವಿಸ್ಲಿಕ್ಕೆ ಆಗೋದು ಯಾವಾಗ ಗೊತ್ತಾ? ನಾನು ವಿಶ್ವಾಸ ಇಟ್ಟಾಗ. ಈ ವಿಶ್ವಾಸಕ್ಕೆ ನಮಗೇನು ಬೇಕು? ದೇವರ ವಾಕ್ಯಗಳು, ಅಥವಾ ದೇವರ ವಾಕ್ಯ ಅನ್ನೋದಕ್ಕಿಂತ ನಮಗೆ ಅದಕ್ಕಿಂತನೂ ದೇವರ ಜ್ಞಾನ ಬೇಕು. ಯಾಕಂದರೆ ಶುಭ ಸಂದೇಶನೂ ಕೇಳಿಸ್ಕೊಂಡಿದ್ದೀವಿ ನಾವು. ಆ ವರ್ಡು ಸ್ವಲ್ಪ ಚೇಂಜ್ ಮಾಡೋಣ ಈಗ. ಸ್ವಲ್ಪ ಮುಂದಕ್ಕೆ ಹೋಗೋಣ, ನೆಕ್ಸ್ಟ್ ವರ್ಡ್ ಯೂಸ್ ಮಾಡೋಣ. ವರ್ಡ್ ಆಫ್ ಗಾಡ್ 100%, ಗಾಸ್ಪೆಲ್ 100%. ಹಾಗಾದರೆ ಏನು? ಥ್ರೂ ದಟ್ ವಾಟ್ ವಿ ಶುಡ್ ಗೆಟ್? ಥ್ರೂ ದಟ್ ವಿ ಶುಡ್ ಗೆಟ್ ದ ನಾಲೆಡ್ಜ್, ನೋಯಿಂಗ್ ಗಾಡ್. ದೇವರ ಅರಿವು ನಮಗೆ ಬೇಕು. ನೋಡಿ, ಈ ಅರಿವು ನಮಗೆ ಮಾನುಷಿಕವಾದ ಪ್ರಯತ್ನದಿಂದ ಸಿಗುವಂಥದ್ದಲ್ಲ. ಇದೊಂದು ರೆವಲೇಷನ್ ಆಗಿ ಸಿಗುವಂಥದ್ದು, ಪ್ರಕಟಣೆಯಾಗಿ ನಮಗೆ ಸಿಗುವಂಥದ್ದು. ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿದ್ದಂಥ ಶಿಷ್ಯರಿಗೆ ಕೇಳ್ತಾರೆ, ಜನ ನನ್ನನ್ನು ಯಾರು ಅಂತ ಹೇಳ್ತಾರೆ ಅಂತ. ಆಗ ಶಿಷ್ಯರು ಹೇಳ್ತಾರೆ, ಕೆಲವರು ನಿಮ್ಮನ್ನು ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳ್ತಾರೆ, ಇನ್ನು ಕೆಲವರು ಯೆರೆಮೀಯ, ಇನ್ನು ಕೆಲವರು ಎಲಿಯ, ಏನೇನೋ ಹೇಳ್ತಾರೆ ಅಂತ ಹೇಳ್ತಾರೆ. ಕೊನೆಗೆ ಶಿಷ್ಯರಿಗೆ ಕೇಳ್ತಾರೆ, ಹೂ ಡು ಯು ಸೇ ದಟ್ ಐ ಆಮ್? ಹೂ ಆಮ್ ಐ ಅಕಾರ್ಡಿಂಗ್ ಟು ಯು? ಟೆಲ್ ಮೀ. ನಿಮ್ಮ ಪ್ರಕಾರ ನಾನು ಯಾರು? ನಿಮ್ಗೇನು ಅನಿಸುತ್ತೆ ಅಂತ ಹೇಳುವಾಗ ಅಲ್ಲಿದ್ದ ಯಾವ ಶಿಷ್ಯರು ಏನು ಮಾತಾಡ್ತಾ ಇಲ್ಲ. ಆದರೆ ಪೇತ್ರನಿಗೆ ಒಂದು ಜ್ಞಾನ ಅಲ್ಲಿ ಸಿಕ್ತು. ಪೇತ್ರ ಏನೋ ಪ್ರಾರ್ಥನೆ ಮಾಡಿ ಹೇಳಿದ್ದಲ್ಲ, ಕಣ್ಣು ಮುಚ್ಕೊಂಡು ಏನು ಧ್ಯಾನ ಮಾಡಿ ಹೇಳಿದ್ದಲ್ಲ, ಅನ್ಯ ಭಾಷೆಯಲ್ಲಿ ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಈ ಕರಿಸ್ಮ್ಯಾಟಿಕಲ್ಲೆಲ್ಲ ಟಂಗ್ಸಲ್ಲಿ ಪ್ರೇಯರ್ ಮಾಡೋದು ಅಂತ ಹೇಳಿಬಿಟ್ಟು ದೇವರು ಹೇಳ್ತಾ ಇದ್ದಾರೆ, ಆ ರೀತಿಯೂ ಹೇಳಿದ್ದಲ್ಲ. ಪೇತ್ರನಿಗೆ ಒಂದು ಪ್ರಕಟಣೆ ಸಿಕ್ತು. ದೇವರು ಆತನ ಮನಸ್ಸಿನಲ್ಲಿ ಈ ಪ್ರಕಟಣೆಯನ್ನು ಕೊಟ್ಟರು. ಏನು ಕೊಟ್ಟರು? ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು ಅಂತ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಆತನಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? ಯೋನನ ಮಗ ಸಿಮೋನನೇ, ನೀನು ಧನ್ಯ. ಬ್ಲೆಸ್ಡ್ ಆರ್ ಯು ಸೈಮನ್ ಸನ್ ಆಫ್ ಜೋನಾ. ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ಯಾಕೆ ನೀನು ಬ್ಲೆಸ್ಡ್ ಆದ ಕೇಳಿದ್ರೆ, ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು, ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು, ಈ ವಿಷಯ ನೀನು ಕಲ್ತ್ಕೊಂಡಿದ್ದು ಅಲ್ಲ, ಈ ವಿಷಯ ನೀನು ಸ್ಟಡಿ ಮಾಡಿದ್ದು ಅಲ್ಲ, ಈ ವಿಷಯ ನಿನಗೆ ಶ್ರುತಪಡಿಸಿದ್ದು ಅಂದರೆ ಪ್ರಕಟಪಡಿಸಿದ್ದು, ರಿವೀಲ್ ಆಗಿದ್ದು. ಓಕೆ, ನರಮಾನವ ಶಕ್ತಿ ಅಲ್ಲ, ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ಹಾಗಾದರೆ ಯೇಸು ಯಾರು ಎಂಬ ಅರಿವು ನಮಗೆ ಪುಸ್ತಕಗಳಿಂದ ಸಿಗೋದಿಲ್ಲ. ನೀವು ಎಷ್ಟೇ ಸ್ಟಡಿ ಮಾಡಿ, ಶಾಲೆ, ಕಾಲೇಜು, ಸೆಮಿನಾರಿ, ಬೈಬಲ್ ಕಾಲೇಜ್, ಎಲ್ಲಿ ಬೇಕಾದರೂ ನೀವು ಏನು ಪುಸ್ತಕ ಬೇಕಾದರೂ ಓದಿ, ಬೈಬಲ್ನಾದರೂ ಓದಿ, ಅನ್ಲೆಸ್ ಗಾಡ್ ರಿವೀಲ್ಸ್ ಇಟ್ ಇನ್ ಯುವರ್ ಹಾರ್ಟ್. ದೇವರು ಅವರು ಯಾರಾಗಿದ್ದಾರೆ, ಯೇಸು ಯಾರಾಗಿದ್ದಾರೆ ಎಂದು ನಮ್ಮ ಒಳಗಡೆ ಪ್ರಕಟಪಡಿಸಿ ಕೊಡದೇ ಇದ್ದರೆ ನಮಗೆ ಪ್ರಕಟಣೆ ಆಗೋದಿಲ್ಲ, ನಮಗೆ ಅರಿವಾಗೋದಿಲ್ಲ, ಆ ಜ್ಞಾನ ನಮಗೆ ಬರೋದಿಲ್ಲ, ನಾವು ಧನ್ಯರಾಗೋದು ಇಲ್ಲ.
ಇದು ಯಾರು ಪ್ರಕಟಪಡಿಸಿಕೊಡ್ಬೇಕು? ದೇವರು ಪ್ರಕಟಪಡಿಸಿಕೊಡ್ಬೇಕು. ಆದರೆ ದೇವರು ಇದನ್ನು ಯಾರಿಗೆ ಪ್ರಕಟಪಡಿಸಿ ಕೊಡ್ತಾರೆ ಅಂತಲೂ ಹೇಳಿದ್ದಾರೆ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ 25ನೇ ವಾಕ್ಯನ ಏನೋ ಇದೆ ಅಲ್ವಾ? ಸೊ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂಥವರಿಗೆ, ಓನ್ಲಿ ಫಾರ್ ಚೈಲ್ಡ್ ಲೈಕ್ ಮಕ್ಕಳಂಥವರಿಗೆ ಇದನ್ನು ದೇವರು, ಈಗ ನಾವು ಬುದ್ಧಿವಂತರ ಥರ ಇದ್ದೀವಿ ದೇವ್ರ ವಿಷಯದಲ್ಲಿ ಅಲ್ವಾ? ನಮಗೆಲ್ಲ ಗೊತ್ತು. ನಮ್ಗೆ ಬೈಬಲ್ ಗೊತ್ತಿದೆಯಾ? ಗೊತ್ತಿದೆ, ಎಲ್ಲ ಗೊತ್ತಿದೆ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋದಾದರೆ, ಚಿಕ್ಕ ಮಕ್ಕಳು ಹೆಚ್ಚಾಗಿ ಯಾವಾಗಲೂ ಏನು ಮಾಡ್ತಾರೆ? ಅವರು ನಗ್ತಾ ಇರ್ತಾರ, ಅಳ್ತಾ ಇರ್ತಾರ? ಯಾವಾಗಲೂ ಅಳೋದೇ ಕೆಲಸ ಅವ್ರದ್ದು. ಚಿಕ್ಕ ಪಾಪಗಳದ್ದು ಮಕ್ಕಳದು ಅವ್ರು ಹೆಚ್ಚು ಟೈಮ್ ಅಳೋದೇ ಕೆಲಸ. ನೀವು ಹೆಚ್ಚು ಟೈಮ್ ಅಳ್ತೀರಾ ಅಥವಾ ಆರ್ಟಿಫಿಷಿಯಲ್ ಆಗಿ ನಗ್ತಾ ಇರ್ತೀರಾ? ನಗು ಇಲ್ದಿದ್ರು ಏನೋ ಒಂದು ನಗುನ ಕಷ್ಟಪಟ್ಟು ಬರೆಸ್ತೀವಿ ನಾವು ಅಲ್ವಾ? ಕರಿಸ್ಮ್ಯಾಟಿಕಲ್ ಇರೋದ್ರಿಂದ ನಾವು ಕಲ್ತ್ಬಿಟ್ಟಿದ್ದೀವಿ ಹೇಗೆ ನಗಬೇಕು ಅಂತ, ಹೇಗೆ ಅಳಬೇಕು ಅಂತಲೂ ನಾವು ಕಲ್ತ್ಬಿಟ್ಟಿದ್ದೀವಿ. ಆದರೆ ಮಗು ಆರ್ಟಿಫಿಷಿಯಲ್ ಆಗಿ ಅಳೋದಿಲ್ಲ, ನ್ಯಾಚುರಲ್ ಆಗಿ ಅಳುತ್ತೆ. ಅಂದರೆ ನಿಮ್ಮ ಮಕ್ಕಳ ಥರ ಆಗೋದಂದರೆ ನೀವು ಯಾವಾಗಲೂ ಅಳ್ತಾನೆ ಇರಬೇಕು. ಅದರ ಅರ್ಥ ಒಂದು ದೀನ ಹೃದಯ. ದೀನ ಹೃದಯ ಉಳ್ಳವನಿಗೆ ಈ ಪ್ರಕಟಣೆ ಸಿಗುತ್ತೆ. ಅದು ಯೇಸು ಸ್ವಾಮಿ ಹೇಳಿದ್ದು ಅಲ್ವಾ? ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂಥವರಿಗೆ ದೇವರದನ್ನು ಶ್ರುತಪಡಿಸಿಕೊಡ್ತಾರೆ. ಪಶ್ಚಾತ್ತಾಪದ ಒಂದು ದೀನ ಹೃದಯ ಉಳ್ಳವರು ನಾವಾದರೆ ಖಂಡಿತವಾಗಲೂ ಯೇಸು ಯಾರು ಎಂಬ ಆ ಜ್ಞಾನ ನಮ್ಮ ಒಳಗಡೆ ಒಂದು ಪ್ರಕಟಣೆಯಾಗಿ ನಮಗೆ ಸಿಗುತ್ತೆ. ಇದು ಪ್ರೊಫೆಸರ್ಗಳಿಗೆ ಸಿಗೋದಿಲ್ಲ, ಇದು ಜ್ಞಾನಿಗಳಿಗೆ ಸಿಗುವಂಥದ್ದಲ್ಲ, ಮೇಧಾವಿಗಳಿಗೆ ಸಿಗುವಂಥದ್ದಲ್ಲ, ಇದು ನಮ್ಮ ಹೆಡ್ ನಾಲೆಡ್ಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಸಿಗುವಂಥದ್ದಲ್ಲ. ಇದು ನಮ್ಮ ಹಾರ್ಟನ್ನು ಎಷ್ಟು ಎಂಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ಸಿಗುತ್ತೆ. ಚಿಕ್ಕ ಮಕ್ಕಳು ಅಂದರೆ ಯಾವಾಗಲೂ ಅಳ್ತಾ ಇರ್ತಾರಲ್ವ, ಆ ರೀತಿ ದೇವರ ಸನ್ನಿಧಿಯಲ್ಲಿ ಅಳುವವರಿಗೆ ಸಿಗುತ್ತೆ. ಅನ್ಯ ಭಾಷೆ ಹೇಳೋರಿಗೆಲ್ಲ ಸಿಗೋದು. ಅಳೋದಂದ್ರೆ ಯಾವಾಗ? ದೇವ್ರ ಸನ್ನಿಧಿಲಿ ನಾವು ಯಾಕೆ ಅಳ್ತೀವಿ? ದೇವ್ರ ಸನ್ನಿಧಿಲಿ ಇವತ್ತು ಅಳೋದಲ್ಲ ನಾನು ಹೇಳ್ತೀವಿ. ಇವತ್ತು ನಾವು ಅಳೋದೆಲ್ಲ ನಮ್ಮ ಕಷ್ಟಕ್ಕೋಸ್ಕರ ಕುತ್ಕೊಂಡು ಅಳ್ತೀವಿ, ಅದಲ್ಲ. ನಿಜವಾಗ್ಲೂ ಇಲ್ಲಿ ಅಳೋದಂದರೆ ದೇವ್ರ ಸನ್ನಿಧಿಲಿ ಕುತ್ಕೊಂಡು, ದೇವರೇ ನೀನೆಂಥ ಪರಿಶುದ್ಧನು, ಯೆಶಾಯ ಅಳ್ತಾನಲ್ವ. ಆ ದೇವರ ಪರಿಶುದ್ಧತೆಯ ಮುಂದೆ ನಮ್ಮ ಒಂದು ಅಶುದ್ಧತೆಯನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ? ನಾವು ಅಳ್ತೀವಿ. ನಮಗಲ್ಲಿ ಬೇರೆ ಏನು ಹೇಳೋಕ್ಕಾಗಲ್ಲ. ನಾವೆಷ್ಟು ಟ್ರೈ ಮಾಡಿದ್ರು ಆ ಪರಿಶುದ್ಧತೆ ಹತ್ರ ಹೋಗ್ಲಿಕ್ಕೆ ನಮಗೆ ಆಗೋದಿಲ್ಲ. ಆ ನಮ್ಮ ಹೀನ ಸ್ಥಿತಿಯನ್ನು ಜ್ಞಾಪಿಸ್ಕೊಂಡು ನಾವೇನು ಮಾಡ್ತೀವಿ? ಅಳ್ತೀವಿ. ಆದರೂ ಕೂಡ ದೇವರು ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನು ಆ ಹೀನ ಸ್ಥಿತಿಯಿಂದ ಮೇಲಕ್ಕೆತ್ತಿದ್ದಾರೆ. ಅದನ್ನು ನೆನೆಸ್ಕೊಂಡು ನಾವು, ದೇವರೇ ಇಂಥ ಅಯೋಗ್ಯನ ಮೇಲೆ, ಇಂಥ ಪಾಪಿ ಮೇಲೆ ನೀನಿಷ್ಟು ಕರುಣೆ ತೋರಿದೆಯಾ ಅಂತ ನಾವು ಕೂತ್ಕೊಂಡು ಏನು ಮಾಡ್ತೀವಿ? ಅಳ್ತೀವಿ. ಬೇರೆ ಏನಿಲ್ಲ ಮಾಡಲಿಕ್ಕೆ. ಹಾಗೆ ಅಳುವಾಗ ನಿಮ್ಗೇನು ಸಿಗುತ್ತೆ? ಯೇಸು ಯಾರು ಎಂಬ ಪ್ರಕಟಣೆ ಸಿಗ್ತಾ ಹೋಗುತ್ತೆ. ದೀನ ಹೃದಯ ಉಳ್ಳವರಿಗೆ ಈ ಪ್ರಕಟಣೆ ಸಿಗುತ್ತೆ. ಗರ್ವ ಹೃದಯಗಳನ್ನ ಆತ ಚದುರಿಸ್ಬಿಡ್ತಾನೆ, ಏನು ಸಿಗೋದಿಲ್ಲ. ಈ ಪ್ರಕಟಣೆ ಎಷ್ಟು ಸಿಗುತ್ತೋ ನೀವು ದೇವರ ಮನಸ್ಸಿನ ಪ್ರಕಾರ ಜೀವಿಸ್ತೀರಿ, ಮನುಷ್ಯನ ಮನಸ್ಸಿನ ಪ್ರಕಾರ ಜೀವಿಸೋದಿಲ್ಲ. ದೇವರು ಯಾವತ್ತೂ ಒಂದು ಸಮುವೇಲ್ 16:7 ವಾಕ್ಯ ಹೇಳೋ ಪ್ರಕಾರ ದೇವರು ಹೊರಗಡೆ ನೀವೇನು ಪ್ರಾರ್ಥನೆ ಮಾಡ್ತಿದ್ದೀರಿ ನೋಡೋದಿಲ್ಲ, ನಿಮ್ಮ ಹೃದಯ ಏನು ಮಾಡ್ತಾ ಇದೆ ಅಂತ ನೋಡುತ್ತಷ್ಟೇ. ನಿಮ್ಗೆಷ್ಟು ಪ್ರಾರ್ಥನೆ ಗೊತ್ತು ಅಂತ ಅಲ್ಲ ನೋಡೋದು, ನಿಮ್ಗೆಷ್ಟು ವಾಕ್ಯ ಗೊತ್ತು ಅಂತ ಅಲ್ಲ ನೋಡೋದು, ನಿಮಗೆಷ್ಟು ನಿಯಮಗಳು ಗೊತ್ತು, ನೀವೆಷ್ಟು ನಿಯಮ ಅನುಸರಿಸ್ತಾ ಇದ್ದೀರಿ, ಯಾವುದು ನೋಡೋದಿಲ್ಲ. ದೇವರು ನೋಡೋದು ನಿನ್ನ ಹೃದಯ ದೇವರ ಹೃದಯಕ್ಕೆ ಸಮಾನಾಂತರದಲ್ಲಿ ಹೀಗೆ ಆ ಪ್ಯಾರಲಲ್ ಆಗಿ ಒಟ್ಟಿಗೆ ಇದೆಯಾ ಅಂತ ನೋಡುತ್ತಷ್ಟೇ. ಮನುಷ್ಯ ಏನು ನೋಡ್ತಾನೆ? ಭಾನುವಾರ ಚರ್ಚಿಗೆ ಬಂದಿದ್ದಾನ, ವಿಭೂತಿ ಬುಧವಾರ ಬೂದಿ ಹಚ್ಕೊಂಡಿದ್ದಾರಾ, ಪವಿತ್ರ ಶುಕ್ರವಾರ ಮಾಂಸ ಬಿಟ್ಟಿದ್ದಾರಾ, ಶಿಲುಬೆ ಹಾದಿಗೆ ಬಂದಿದ್ದಾರಾ, ಇದೆಲ್ಲ ನೋಡ್ತಾರೆ. ಇದೆಲ್ಲ ನೋಡಿ ನಿಮಗೆ ಜಡ್ಜ್ಮೆಂಟ್ ಲೋಕ ಕೊಡುತ್ತೆ. ಆದರೆ ದೇವರು ಇದು ಯಾವುದೂ ಅಲ್ಲ ನೋಡೋದು. ಬೈಬಲ್ ತಗೊಂಡು ಬಂದಿದ್ದಾರಾ ಅಂತ ಅಲ್ಲ ನೋಡೋದು, ಬೈಬಲ್ ಓದಕ್ಕೆ ಬರುತ್ತಾ ಬರೋದಿಲ್ವಾ ಅದು ಅಲ್ಲ ನೋಡೋದು. ಹಾಡೆಲ್ಲ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಕೈ ಎತ್ತಿನೇ ಸ್ತೋತ್ರ ಮಾಡ್ತಾ ಇದ್ದೀರಾ, ಕಣ್ಣು ಮುಚ್ಚಿನೇ ಸ್ತೋತ್ರ ಮಾಡ್ತಾ ಇದ್ದೀರಾ, ಇದು ಯಾವುದೂ ಅಲ್ಲ ದೇವ್ರು ನೋಡೋದು. ದೇವ್ರು ನೋಡೋದು ಅಂತರಂಗ.
ಸಾಮುವೇಲ್ ಪ್ರವಾದಿ ಜೆಸ್ಸೆನ ಮನೆಗೆ ಬಂದಾಗ, ದೇವರು ಆರಿಸಿಕೊಂಡ ವ್ಯಕ್ತಿಯನ್ನು ಇಸ್ರೇಲರ ಅರಸನಾಗಿ ಅಭಿಷೇಕ ಮಾಡಲಿಕ್ಕೆ ಬಂದಾಗ, ಅವನು ಅವರ ಮಕ್ಕಳ ಬಾಹ್ಯ ತೋರಿಕೆಯನ್ನು ನೋಡಿ, ಇವನು ಇರ್ಬೋದು, ಇವನು ಚೆನ್ನಾಗಿ ಪ್ರೇಯರ್ ಮಾಡ್ತಾನೆ, ಚೆನ್ನಾಗಿ ಫಾಸ್ಟಿಂಗ್ ಎಲ್ಲ ಮಾಡಿದ್ದಾನೆ, ಒಳ್ಳೆ ವಿಭೂತಿ ಎಲ್ಲ ಹಚ್ಕೊಂಡಿದ್ದಾನೆ, ಚೆನ್ನಾಗಿ ಶಿಲುಬೆ ಗುರುತೆಲ್ಲ ಕರೆಕ್ಟಾಗಿ ಹಾಕ್ತಾ ಇದ್ದಾನೆ, ಒಳ್ಳೆ ಬೈಬಲೆಲ್ಲ ಹಿಡ್ಕೊಂಡಿದ್ದಾನೆ, ಅನ್ಯ ಭಾಷೆ ಬೇರೆ ಹೇಳ್ತಾ ಇದ್ದಾನೆ, ದೇವರು ಆರಿಸ್ಕೊಂಡಂಥ ವ್ಯಕ್ತಿ ಅಭಿಷೇಕ ಮಾಡಲಿಕ್ಕೆ ಇವನು ಇರ್ಬೋದು ಅಂತ ಹೋಗುವಾಗ ದೇವರು ಹೇಳುವಂಥ ಮಾತೇನು ಗೊತ್ತಾ? ನಾನು ಅವನನ್ನು ತಳ್ಳಿಬಿಟ್ಟಿದ್ದೀನಿ. ಐ ರಿಜೆಕ್ಟೆಡ್ ದಟ್ ಫೆಲೋ. ಸಾಮುವೇಲ್ಗೆ ಶಾಕ್ ಆಯಿತು. ಇಂಥ ಒಳ್ಳೆ ಅನ್ಯ ಭಾಷೆ ಮಾತನಾಡುವ, ಇಷ್ಟೊಂದು ಒಳ್ಳೆ ಹಾಡು ಹಾಡುವ, ಇಷ್ಟೊಂದು ಸುಂದರವಾಗಿ ಕಾಣುವ, ಇಷ್ಟೊಂದು ಒಳ್ಳೆ ಬೈಬಲ್ ಹಿಡ್ಕೊಂಡು ಎಲ್ಲ ಸ್ಕ್ರಿಪ್ಚರ್ ಬಯಾರ್ಟ್ ಮಾಡಿರುವ ಇವನನ್ನು ದೇವ್ರು ರಿಜೆಕ್ಟ್ ಮಾಡಿಬಿಟ್ರ. ಲಾಸ್ಟಿಗೆ ದಾವಿದನನ್ನು ಕರೀತಾರೆ. ದಾವಿದನ ಬಗ್ಗೆ ದೇವರು ಏನೇನು ಹೇಳ್ತಾರೆ ಗೊತ್ತಾ? ದ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ನನ್ನ ಹೃದಯಕ್ಕೂ ಅವನ ಹೃದಯಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅಂದರೆ ನನ್ನ ಹೃದಯದ ಜೊತೆಗೆ ಅವನಿದ್ದಾನೆ. ನನ್ನ ಆಲೋಚನೆ ಪ್ರಕಾರ, ನನ್ನ ಆಲೋಚನೆಯನ್ನು ತಿಳ್ಕೊಂಡು ಅದ್ರ ಪ್ರಕಾರ ಅವನು ನಡೀತಾ ಇದ್ದಾನೆ. ಅವನು ಕಾಡಲ್ಲಿದ್ದಾನೋ, ಕುರಿ ಕಾಯ್ತಾ ಇದ್ದಾನೋ, ಅದು ನನಗೆ ವಿಷಯ ಅಲ್ಲ. ನನ್ನ ಹಾರ್ಟಿಗೂ ಅವನ ಹಾರ್ಟಿಗೂ ಒಂದು ಪ್ಯಾರಲಿಸಮ್ ಏನಂತೀವಿ ಅದಕ್ಕೆ, ಸಮಾನಾಂತರ ಇದೆ. ಟ್ರೈನ್ ಹೋಗ್ಲಿಕ್ಕೆ ಅಷ್ಟೇ ಸಾಕು. ಹೋಲಿ ಸ್ಪಿರಿಟ್ ಹೇಳ್ತಾರೆ, ಐ ಕ್ಯಾನ್ ಮೂವ್ ದ ಟ್ರೈನ್ ಆನ್ ದಿಸ್ ಟ್ರ್ಯಾಕ್. ದಿಸ್ ಇಸ್ ದ ಪರ್ಫೆಕ್ಟ್ ಟ್ರ್ಯಾಕ್. ನಮ್ಮ ಹೃದಯ ಹೇಗಿರ್ಬೋದು ಇವತ್ತು? ಮನುಷ್ಯರ ಮುಂದೆ ನಾವೆಲ್ಲರೂ ಹೇಗಿರ್ಬೋದು? ತುಂಬ ಭಕ್ತಿ, ವಿಶ್ವಾಸ, ಅಭಿಷೇಕ, ದೇವರಾತ್ಮನ ಶಕ್ತಿ, ಎಲ್ಲ ಕೃಪೆಗಳು, ವರಗಳು ನಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ನಾವಿದ್ದೀವಿ. ಆದರೆ ಒಂದು ವೇಳೆ ದೇವರು ನನ್ನ ಹೃದಯವನ್ನು ಏನಾದರೂ ನೋಡಿದ್ರೆ, ಈಗ ನೋಡ್ತಾ ಇದ್ದಾರೆ, ನೋಡಿದ್ರೆ ನನ್ನ ಹೃದಯ ಹೇಗಿರ್ಬೋದು? ಖಂಡಿತವಾಗ್ಲೂ ನನ್ನ ಬಗ್ಗೆ ನನಗನ್ಸುತ್ತೆ, ದೇವರು ಹೇಳ್ತಾರೆ ಎಲ್ಲೋ ಸುಣ್ಣ ಬಳಿದ ಸಮಾಧಿ ಅಂತ ನನ್ನ ನೋಡಿ ಗ್ಯಾರಂಟಿ ಹೇಳ್ತಾರೆ ಅಂತ ನನಗಂತೂ ಅರ್ಥ ಆಗಿದೆ. ನಿಮ್ಮ ಬಗ್ಗೆ ಏನು ಹೇಳ್ತಾರೋ ನಿಮಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ದೇವರೇನಾದರೂ ನಮ್ಮ ಹೃದಯವನ್ನು ನೋಡಿದ್ರೆ, ಖಂಡಿತವಾಗ್ಲೂ ನನ್ನ ಹೃದಯ ನೋಡಿದ್ರೆ, ಯೇಸು ಸ್ವಾಮಿ ಅವತ್ತು ಫರಿಸಾಯರಿಗೆ ಏನು ಹೇಳಿದ್ರು ಅದನ್ನೇ ಹೇಳ್ತಾರೆ. ಮತ್ತು ನೀವು ಕೇಳ್ಬೋದು, ಮತ್ತೆ ಯಾಕೆ ಬೋಧನೆ ಮಾಡ್ತಾ ಇದ್ದೀರಿ ನಿಂತ್ಕೊಂಡು ಅಂತ? ಬೋಧನೆ, ದೇವರ ವಾಕ್ಯ ನನಗೂ ನಿಮಗೂ ಸೇರಿ ದೇವರು ಕೊಡ್ತಾ ಇರೋದು. ನಮ್ಮ ಈ ಒಂದು ಕೆಟ್ಟತನದಿಂದ ನಾವು ಹೊರಗಡೆ ಬರಲಿಕ್ಕೆ, ಈ ಒಂದು ಸ್ವನೀತೀಕರಣದ ಈ ಒಂದು ಅಶುದ್ಧತೆಯಿಂದ ಹೊರಗಡೆ ಬಂದು ದೇವರ ನೀತಿಯಲ್ಲಿ ನಾವು ಭಾಗಿಗಳಾಗಿ, ದೇವರು ನಮಗಾಗಿಟ್ಟಿರ್ತಕ್ಕಂತಹ ಆ ನಿತ್ಯ ಜೀವ ಎಂಬ ಬಹುಮಾನವನ್ನು ನಾವು ಗೆಲ್ಲುವ ಆ ಓಟದಲ್ಲಿ ನಾವು ಓಡಲಿಕ್ಕೆ, ಆ ಟ್ರ್ಯಾಕಲ್ಲಿ ನಾವು ಸರಿಯಾಗಿ ಓಡಲಿಕ್ಕೆ, ದೇವರ ಮೈಂಡಿಗೆ ನನ್ನ ಮೈಂಡನ್ನು ಸಮರ್ಪಣೆ ಮಾಡಿಕೊಟ್ಟು ಹೋಗಲಿಕ್ಕೆ ನಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯ ಇಲ್ಲ. ಈ ಕೆಲಸ ಯಾರ್ದು? ದಿಸ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಮನ್ನು ದಾರಿಯಲ್ಲಿ ಕರ್ಕೊಂಡು ಹೋಗೋದು ಪವಿತ್ರಾತ್ಮರು. ಆದರೆ ಜ್ಞಾನ ಬೇಕು ನಮಗೆ. ಜ್ಞಾನ ಇದ್ದರೆ ಮಾತ್ರನೇ ಪ್ರತಿದಿನ ಆಲಿಸುವ ದೇವರ ವಾಕ್ಯದ ಮುಖಾಂತರ ಯಾರು ದೀನ ಹೃದಯತೆಯಿಂದ ಒಂದು ಚಿಕ್ಕ ಮಗು ಥರ ಕುತ್ಕೊಂಡು ಆಲಿಸ್ತೀವೋ ನಮ್ಮೊಳಗಡೆ ಜ್ಞಾನ ಬರುತ್ತೆ. ನಮ್ಮಲ್ಲಿ ಅನೇಕರಲ್ಲಿ ಜ್ಞಾನ ಯಾಕೆ ಬರ್ತಾ ಇಲ್ಲ? ಯಾಕೆ ಕೇಳಿದರೆ, ನಾವು ಗರ್ವ ಹೃದಯಗಳಾಗಿ ನಮಗೆಲ್ಲ ಗೊತ್ತು, ನಮಗಿದ್ರ ಅವಶ್ಯಕತೆ ಇಲ್ಲ, ನಾವು ನಿನ್ನೆ ಧ್ಯಾನದಲ್ಲಿ ಕೇಳಿಸ್ಕೊಂಡಿದ್ದೀವಿ, ಮೊನ್ನೆ ಧ್ಯಾನದಲ್ಲಿ ಕೇಳಿಸ್ಕೊಂಡಿದ್ದೀವಿ ಅಂತ ಕೂತ್ಕೊಂಡಿರ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ 2000 ವರ್ಷಗಳಿಂದ ಬೋಧನೆ ಆಗ್ತಾ ಇರೋದು ಒಂದೇ ವಿಷಯ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಮನುಷ್ಯರ ರಕ್ಷಣೆಗಾಗಿ ಕೊಡಲ್ಪಟ್ಟ ನಾಮ ಒಂದೇ ನಾಮ. ಈ ಶುಭ ಸಂದೇಶದ ವಿಷಯ ಬಿಟ್ಟು, ಈ ನಿತ್ಯ ಜೀವದ ಸಂದೇಶ ಬಿಟ್ಟು, ಈ ಸ್ವರ್ಗ ರಾಜ್ಯದ ಸಂದೇಶ ಬಿಟ್ಟು ಈ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಬೇರೆ ಏನಿದೆ ಹೇಳಲಿಕ್ಕೆ? ಈ ಯೇಸು ಬಗ್ಗೆ ನಾವು ಕೇಳಿಸ್ಕೊಂಡ್ರು, ನಿನ್ನೆ ಕೇಳಿಸ್ಕೊಂಡಿದ್ದೀವಿ ಅಂತ ಇವತ್ತು ಕೇಳಿಸ್ಕೊಳ್ದೇ ಇರೋದು ಮೂರ್ಖತನ. ಎಷ್ಟು ಕೇಳಿಸ್ಕೊಂಡ್ರೂ ಸಾಕಾಗೋದಿಲ್ಲ. ಅಷ್ಟು ಮಧುರವಾದ ನಾಮ, ಅಷ್ಟು ಮಧುರವಾದ ವಾಕ್ಯ, ಆತನ ವಾಕ್ಯಗಳು. ನಮಗೆ ದೇವರ ಮೇಲೆ ಪ್ರೀತಿ ಇದ್ದರೆ ಖಂಡಿತವಾಗ್ಲೂ ಆ ಮಾತು ನಾವು ಹೇಳೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ತಂದೆ, ತಾಯಿ, ಮಕ್ಕಳು, ಗಂಡ, ಹೆಂಡತಿ, ಒಂದು ಕುಟುಂಬವಾಗಿ ಬದುಕ್ತಾ ಇದ್ದೀರಲ್ವಾ? ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಮಕ್ಕಳು ಪ್ರತಿದಿನ ಮಾತಾಡೋದನ್ನೇ ಮಾತಾಡ್ತಾರೆ, ನಿಮ್ಮ ಜೀವನ ಸಂಗಾತಿ ಪ್ರತಿದಿನ ಮಾತಾಡೋದನ್ನೇ ಮಾತಾಡ್ತಾರೆ,
ನಿಮ್ಮ ಅಪ್ಪ ಅಮ್ಮ ಪ್ರತಿದಿನ ಮಾತಾಡೋದನ್ನೇ ಮಾತಾಡ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಎಷ್ಟು ಜನ ನಮ್ಮ ಅಪ್ಪ ಏನು ಮಾತಾಡ್ತಾರೆ ಅಂತ ಗೊತ್ತು, ನನ್ನ ಗಂಡ ಏನು ಮಾತಾಡ್ತಾರೆ ಗೊತ್ತು, ನನ್ನ ಮಗ ಏನು ಮಾತಾಡ್ತಾನೆ ಗೊತ್ತು, ಆದ್ದರಿಂದ ನಾನು ಮಾತಾಡಲ್ಲ, ಒಂದು ವಾರ ಮಾತಾಡೋದೇ ಇಲ್ಲ ಅಂತ ಸುಮ್ಮನೆ ಇರ್ತೀರಾ? ಯಾಕೆ? ಯಾಕೆ ಅಂದರೆ ನಿಮ್ಮಲ್ಲೊಂದು ಬಾಂಡ್ ಇದೆ. ಒಂದು ಬಂಧನ ಇದೆ, ಪ್ರೀತಿಯ ಒಂದು ಸಂಬಂಧ ಇದೆ. ಅದು ಇರೋದ್ರಿಂದ ನಮ್ಗೆ ಅದು ಫೀಲಿಂಗೇ ಬರೋದಿಲ್ಲ. ಆದರೆ ದೇವರಿಗೂ ನಮಗೂ ಬಾಂಡ್ ಇಲ್ಲ. ಆ ಬಾಂಡ್ ಇಲ್ಲದಿದ್ದಾಗ ನಾವೊಂದು ರಿಲಿಜಿಯಸ್ ಮೆಂಟಾಲಿಟಿಲಿ ಇರೋದ್ರಿಂದ ನಮಗೆ ಪ್ರತಿದಿನ ಕೇಳಿಸ್ಕೊಂಡಿದ್ದ ವಾಕ್ಯನೇ, ಕೇಳಿಸಿಕೊಂಡ ಅದೇ ನಾಮ, ಅದೇ ಹಾಡು ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ. ಎರಡು 2000 ವರ್ಷಗಳಿಂದ ಅಥವಾ ಬೈಬಲ್ ಪ್ರಿಂಟ್ ಆದ ಅಂದಿನಿಂದ ಈ ಬೈಬಲ್ ಅದೇ ವಾಕ್ಯ ತಾನೇ ಇದೆ. ಜಾನ್ 3:16 ಏನಾದರೂ ವಾಕ್ಯ ಚೇಂಜ್ ಆಗಿದೆಯಾ? ಎಷ್ಟೋ ಜನ ಸೈಂಟ್ಸ್, ಸತ್ತವರು ಬದುಕಿರೋರು ಸೈಂಟ್ಸ್, ವಿಶ್ವಾಸಿಗಳು ನಾನು ಹೇಳ್ತಾ ಇರೋದು ಸೈಂಟ್ಸ್ ಅಂದರೆ, ಈ ಬೈಬಲನ್ನು 100 ಸರಿ 1000 ಸರಿ ಓದ್ದವರು ಇದ್ದಾರೆ. ಎಷ್ಟೋ ಜನ ವಾರದಲ್ಲಿ 1 ಸರಿ ಹೊಸ ಒಡಂಬಡಿಕೆ ಓದೋರು ಇದ್ದಾರೆ. ಅವ್ರಿಗೆ ಅದು ಬೋರ್ ಆಗ್ತಾ ಇಲ್ಲ. ಯಾಕೆ? ಬಿಕಾಸ್ ಆಫ್ ದ ಬಾಂಡ್ ವಿತ್ ಗಾಡ್. ದೇವ್ರ ಜೊತೆಗಿರ್ತಕ್ಕಂಥ ಸಂಬಂಧ. ನಮಗಿವತ್ತು ಸಮಯ ಇಲ್ಲದೆ ಓದ್ತಾ ಇಲ್ಲ, ಅದೆಲ್ಲ ಕಾರಣ ಬೇರೆ. ಆದರೆ ಓದುವಾಗ ಬೋರ್ ಆಗುತ್ತೆ ಅನ್ನೋರಿಗೆ ಓದಿದ್ದೀವಿ ಅದೆಲ್ಲ ಓದಿದ್ದೀವಿ, ಗೊತ್ತಿದೆ, ಬೋರ್ ಆಗುತ್ತೆ. ಈಗ ಮತ್ತೆ ಮತ್ತೆ ಓದಿದೇನು? ಆ ಅಧ್ಯಾಯದಲ್ಲಿ ಏನಿದೆ? ಜಾನ್ 3:16 ಇದೆ, ನಮಗೆ ಗೊತ್ತಿಲ್ವಾ? ನಾವು ಮತ್ತೆ ಮತ್ತೆ ಅದನ್ನು ಕೇಳಿಸ್ಕೋಬೇಕಾ? ನಾವೆಷ್ಟು ಕೇಳಿಸ್ಕೊಂಡ್ರೂ ಅದು ಸಾಕಾಗೋದಿಲ್ಲ. ಯಾಕೆಂದರೆ ಅದು ಜೇನಿನಂತೆ ಸಿಹಿಯಾದಕ್ಕಿದ್ದು, ಜೇನಿಗಿಂತ ಸಿಹಿ ಈ ದೇವರ ವಾಕ್ಯ. ಆತ್ಮಕ್ಕೆ, ನಮ್ಮ ಅಂತರಂಗಕ್ಕೆ ಒಂದು ಸ್ವೀಟ್ನೆಸ್ ಕೊಡುತ್ತೆ, ಸಿಹಿ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಲೈಫ್ ಕೊಡುತ್ತೆ, ಇಟರ್ನಲ್ ಲೈಫ್ ಕೊಡುತ್ತೆ, ನಿತ್ಯ ಜೀವದ ನುಡಿಗಳು. ಅದು ಬೋರ್ ಆಗುವಂಥ ನುಡಿಗಳಲ್ಲ. ಇದು ನಮ್ಗೆ ಆಗಬೇಕಾ? ಈ ಒಂದು ಹಂಬಲ್ ಹಾರ್ಟ್ ಯಾರಿಗಿದೆಯೋ ಖಂಡಿತವಾಗಲೂ ಅಂಥ ಹೃದಯದಲ್ಲಿ ದೇವರು ತಮ್ಮ ಅರಿವನ್ನು ಕೊಡ್ತಾರೆ. ಅವರ ಅರಿವು ಅವರೇ ಕೊಡ್ತಾರೆ. ಅಂದರೆ ಈ ಅರಿವು ಒಂದು ಸರಿ ನಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಮತ್ತೆ ನಮ್ಮ ಎಲ್ಲ ಮುಗಿದೋಗಿಲ್ಲ. ಇದೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ಪೇತ್ರ ಸ್ವಲ್ಪ ಹೊತ್ತಾದಮೇಲೆ ಏನು ಹೇಳ್ತಾನೆ? ಈಗ ಯೇಸು ಸಮೇತ ಏನು ಕೇಳಿಸ್ಕೊಂಡ? ಬ್ಲೆಸ್ಡ್ ಆರ್ ಯು, ನೀನು ಧನ್ಯ ಅಂತ ಹೇಳಿಸ್ಕೊಂಡ ಅಲ್ವಾ? ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಬಂಡೆ ಮೇಲೆ ನಾನು ಸಭೆ ಕಟ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಆತನನ್ನು ಹೊಗಳಿ ಕೊಂಡಾಡಿದಂಥ ಯೇಸು ಸ್ವಾಮಿ ಅದೇ ಅಧ್ಯಾಯದಲ್ಲಿ ಸ್ವಲ್ಪ ಮುಂದೆ 21, 22ನೇ ವಾಕ್ಯ ಅಷ್ಟೊತ್ತಿಗೆ ಬರುವಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಸೈತಾನನೇ ತೊಲಗಿಲ್ಲಿಂದ. ಯಾಕೆ ಹೇಳ್ತಾರೆ ಹೇಳಿ? ಯೇಸು ಸ್ವಾಮಿ ಏನು ಹೇಳ್ತಾರೆ? ಯಾವ ಕಾರಣಕ್ಕೋಸ್ಕರ ಹಾಗೆ ಹೇಳೋದು? ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೆಯ ದಿನ ಪುನರುತ್ಥಾನ ಎಲ್ಲಿಂದ ಪ್ರಾರಂಭ ಆಗುತ್ತದು? ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ಅಲ್ಲಿಂದ ಬರಬೇಕು, ಆಯ್ತಾ? ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ, ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದಲೂ ಒತ್ತಿ ಹೇಳಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸಿದನು. ಆದರೆ ಯೇಸು ಪೇತ್ರನತ್ತ ತಿರುಗಿ, ಸೈತಾನನೇ ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ, ನಿನ್ನ ಈ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದಲ್ಲ ಎಂದರು. ಓಕೆ, ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಪೇತ್ರನನ್ನ ಬ್ಲೆಸ್ಡ್ ಆರ್ ಯು ಅಂತ ಹೇಳ್ತಾ ಇದ್ದಾರಾ? ಸಿಮೋನನ ಮಗನಾದ ಪೇತ್ರನೇ, ನೀನು ಧನ್ಯ ಅಂತ ಹೇಳ್ತಿದ್ದಾರಾ? ಸೈತಾನನೇ ಅಂತ ಕರೀತಾ ಇದ್ದಾರೆ. ಸ್ವಲ್ಪ ಮುಂಚೆ ಏನಂತ ಕರೀತಿದ್ದಾರೆ? ನೀನು ಧನ್ಯ ಅಂತ ಹೇಳ್ತಿದ್ದೆ. ಇಲ್ಲಿ ನೀನು ಶಾಪಗ್ರಸ್ತ ಅಂತ ಹೇಳ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ ಸೈತಾನ ಅಂತ ಹೇಳ್ತಿದ್ದಾರೆ. ಏನು ಕಾರಣ? ಅಲ್ಲಿ ದೇವರ ಜ್ಞಾನವನ್ನು ಅವನು ಪಡೆದು ಆ ಜ್ಞಾನದಲ್ಲಿ ಮಾತಾಡ್ದ, ಇಲ್ಲಿ ಮನುಷ್ಯ ಜ್ಞಾನದಲ್ಲಿ ಮಾತಾಡ್ದ. ನಿನ್ನ ಈ ಆಲೋಚನೆ ಮಾನುಷಿಕವಾದದ್ದು, ನಿನ್ನ ಈ ಆಲೋಚನೆ
ಮಾನುಷಿಕವಾದದ್ದು. ಹಾಗಾದರೆ ಅದರ ಅರ್ಥ ಏನಂದರೆ, ನಾವು ನಮ್ಮ ಸ್ವಂತ ಬುದ್ಧಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡ್ರೆ ಅದೊಂದು ರೀತಿ ಪೈಶಾಚಿಕ ಕಾರ್ಯ, ದೇವರ ಆತ್ಮನ ಕಾರ್ಯ ಅಲ್ಲ. ದೇವರಿಗೆ ಇಷ್ಟ ಇಲ್ಲ ಯಾರು ಕೂಡ ದೇವ್ರನ್ನ ಅವರ ಬುದ್ಧಿಯಿಂದ ಅರ್ಥ ಅಂದರೆ ನಮ್ಮ ಸ್ವಂತ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದು. ದೇವರಿಗೆ ಅದು ಇಷ್ಟನೇ ಇಲ್ಲ. 1 ಕೊರಿಂಥ 1:21 ವಾಕ್ಯ ಹೇಳುತ್ತಲ್ವಾ, ಮನುಷ್ಯನು ತನ್ನ ಸ್ವಂತ ಜ್ಞಾನದಿಂದ, ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ದೈವ ಸಂಕಲ್ಪವೇ ಸರಿ ಅಂದ್ರೆ ಅರ್ಥ ಏನು? ದೇವರು ಇಚ್ಛೆ, ದೇವರ ಆಲೋಚನೆ ಮಾಡಿದ್ದೇನು ಅಂದರೆ, ಮನುಷ್ಯರು ಅವರ ಜ್ಞಾನದಿಂದ ನನ್ನನ್ನು ಅರ್ಥ ಮಾಡ್ಕೋಬಾರ್ದು ಅಂತ. ಅವರ ಜ್ಞಾನ ಅಂದರೆ ಯಾವುದು? ಲೋಕದ ಜ್ಞಾನ. ಲೌಕಿಕವಾದ ಜ್ಞಾನದಿಂದ, ಲೋಕದ ಜ್ಞಾನದಿಂದ, ಮಾನುಷಿಕವಾದ ಜ್ಞಾನದಿಂದ ದೇವರನ್ನ ಮನುಷ್ಯ ಅರ್ಥ ಮಾಡ್ಕೋಬಾರ್ದು ಅನ್ನೋದೇ ದೇವ್ರದೊಂದು ಸಂಕಲ್ಪ. ಮತ್ತು ಹೇಗೆ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ಒಂದು ವೇಳೆ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಥರ ಒಬ್ಬರು ದೇವ್ರನ್ನ ನಾವು ಸೃಷ್ಟಿ ಮಾಡ್ತೀವಿ. ವಿ ಕ್ರಿಯೇಟ್ ಎ ಗಾಡ್ ಇನ್ ಅವರ್ ಓನ್ ಇಮೇಜ್. ಟುಡೇ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಇನ್ ಮೆನಿ ಚರ್ಚಸ್. ಅನೇಕ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ನಾವು ಒಂದು ಯೇಸುನ ಕ್ರಿಯೇಟ್ ಮಾಡಿದ್ದೀವಿ. ಆದ್ದರಿಂದನೇ ಒಂದು ಸಭೆ ಯೇಸುಗೆ ಇನ್ನೊಂದು ಸಭೆ ಯೇಸು ಅಂದರೆ ಆಗಲ್ಲ. ಕ್ಯಾಥಲಿಕ್ಸಿಗೆ ಪ್ರೊಟೆಸ್ಟೆಂಟ್ ಅಂದರೆ ಆಗಲ್ಲ, ಪ್ರೊಟೆಸ್ಟೆಂಟ್ಗೆ ಕ್ಯಾಥಲಿಕ್ ಅಂದರೆ ಆಗೋದಿಲ್ಲ. ಅದೇ ಮಾತ್ರ ಅಲ್ಲ, ಬೇರೆ ಬೇರೆ ಡಿನೋಮಿನೇಷನ್, ಆ ಸಭೆಯವರು ಈ ಸಭೆಯವರು, ಪ್ರೊಟೆಸ್ಟೆಂಟಲ್ಲೇ ಆ ಸಭೆಯವ್ರಿಗೆ ಈ ಸಭೆಯವರು ಆಗಲ್ಲ, ಈ ಸಭೆಯವ್ರಿಗೆ ಆ ಸಭೆಯವ್ರಿಗೆ ಆಗಲ್ಲ. ಕಾರಣ ಏನು? ಅವರು ಅವ್ರದ್ದೇ ಆದ ಜ್ಞಾನದಲ್ಲಿ ಒಂದು ಜೀಸಸ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ, ಒಂದು ದೇವ್ರನ್ನ, ಪವಿತ್ರಾತ್ಮನ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಈ ಸಭೆಯವರು ಅವ್ರದ್ದೇ ಆದ ರೀತಿಯಲ್ಲಿ ಬೈಬಲ್ ಉಪಯೋಗಿಸ್ಕೊಂಡು, ವಾಕ್ಯ ಉಪಯೋಗಿಸ್ಕೊಂಡು, ಅವ್ರದ್ದೇ ಆದ ಜೀಸಸ್ನ, ಅವ್ರದ್ದೇ ಆದ ಒಂದು ದೇವ್ರನ್ನ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಈ ಜೀಸಸ್ಗೂ ಆ ಜೀಸಸ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದರೆ ಎಷ್ಟು ಜೀಸಸ್ ಇರ್ಬೋದು? ನಿಜವಾಗ್ಲೂ ಇರೋದು ಒಂದೇ ಯೇಸು. ಆದರೆ ಇವತ್ತು ಮನುಷ್ಯ ಮಾಡಿಕೊಂಡ್ರೂ ಯೇಸು ಲೆಕ್ಕ ಇಲ್ಲದಷ್ಟು ಯೇಸು ಇದ್ದಾರೆ. ಎಂಥ ಒಂದು ದುರವಸ್ಥೆಯಲ್ಲಿ ಇದ್ದೀವಿ ನೋಡಿ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಮನುಷ್ಯನು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಿರೋದೇ ಕಾರಣ. ಫಿಲೋಸಫಿ ಅಂತ ಹೇಳ್ತೀವಲ್ಲ, ಎಲ್ಲ ಕಡೆಗೂ ಫಿಲೋಸಫಿ ಬಂದೇ ಹಾಳು ಮಾಡಿರೋದು, ಬೇರೆ ಏನೂ ಅಲ್ಲ. ಫಿಲೋಸಫಿ ಅಂದರೆ ಏನು? ಜ್ಞಾನವನ್ನು ಪ್ರೀತಿಸುವನು, ಫಿಲಿಯೋಸೋಫಿಯೋ ಅಲ್ವಾ? ಜ್ಞಾನವನ್ನು ಪ್ರೀತಿ ಮಾಡೋದು. ಯಾವ ಜ್ಞಾನ? ನಿಗೂಢ ಜ್ಞಾನ ಅಲ್ಲ, ದೇವರ ನಿಗೂಢ ಜ್ಞಾನ ಅಲ್ಲ, ಮನುಷ್ಯನ ನಿಗೂಢ ಜ್ಞಾನ. ಅವನ ತಲೆಯಲ್ಲಿ ಇಲ್ಲದೆ ಇರೋದು ನನ್ನ ತಲೆಗೆ ಬಂತು. ಅದು 4 ಜನರ ತಲೆಯಲ್ಲಿಲ್ಲ, ಬಟ್ ನನ್ನ ತಲೆಗೆ ಬಂತು. 4 ಜನಕ್ಕೆ ಇಲ್ಲದೆ ಇರೋ ಜ್ಞಾನ ನನಗೆ ಸಿಕ್ಕಿದಾಗ ಏನು ಮಾಡಿದೆ? ನಾನು ಅದರಿಂದ ಏನೋ ಒಂದು ಮಾಡಿದೆ. ಅದನ್ನು ಈ ಬುದ್ಧಿ ಇಲ್ದಿದ್ರು 4 ಜನ ಒಪ್ಕೊಳ್ತಾರೆ. ಯಾಕಂದರೆ ಇವ್ರ ತಲೆಯಲ್ಲಿ ಇಲ್ಲದೆ ಇರೋದು ನಾವು ಹೇಳಿದ್ದೀವಲ್ಲ. ಈಗ ನಮಗೆ ಹೇಗೆ ಗೊತ್ತಾಗುತ್ತೆ? ಈಗ ನೀವು ಯೋಚನೆ ಮಾಡಿ, ನೀವು ಹೇಳ್ತಾ ಇರೋದು ಯಾವ ಜ್ಞಾನ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಓಪನ್ ಯುವರ್ ಬೈಬಲ್ ಆ್ಯಂಡ್ ರೀಡ್. ನಿಮ್ಮ ಬೈಬಲ್ ಓಪನ್ ಮಾಡಿ ನೀವು ಓದಿ ನೋಡಿ. ಹೊಸ ಒಡಂಬಡಿಕೆ ಪುಸ್ತಕಗಳನ್ನ, ಪತ್ರಿಕೆಗಳನ್ನು, ಅಪೊಸ್ತಲರ ಉಪದೇಶಗಳನ್ನ ಓದಿ ನೋಡಿ. ಇದು ಯಾವುದು ಹೊಸದು ನಾವು ಕಂಡಿಡ್ಕೊಂಡು ಬಂದು ನಿಮ್ಗೆ ಹೇಳ್ತಾ ಇರೋದಲ್ಲ. ಇದು ಆಲ್ರೆಡಿ ಅಪೊಸ್ತಲರ ಮುಖಾಂತರ ಪ್ರಕಟ ಆಗಿರೋದನ್ನು ನಿಮಗೆ ಸಾರ್ತಾ ಇರೋದು. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ದೇನು? 3.5 ವರ್ಷ ಅವರಿಗೆ ಬೋಧನೆ ಕೊಟ್ಟರು. ಅದಾದಮೇಲೆ ಹೋಗಿ ಸಾರ್ರಿ ಅಂತ ಹೇಳಿದರು. ಸಾರೋದು, ಪ್ರೊಕ್ಲೈಮ್ ಅಂದರೆ ಏನು? ಸಾರೋದಲ್ವಾ? ಇಲ್ಲಿ ಯಾರೋ ಹೇಳಿದ್ದನ್ನು, ಕೇಳಿದ್ದನ್ನು ಅಥವಾ ಬರೆದು ಕೊಟ್ಟಿದ್ದನ್ನು ತಗೊಂಡೋಗಿ ಓದೋದು ಅಥವಾ ಹೇಳೋದು. ಇದು ಯಾವುದು ಹೊಸದನ್ನು ಹೋಗಿ ಹೇಳೋದಲ್ಲ, ಕಂಡಿಡಿದು ಹೇಳೋದಲ್ಲ. ಆಲ್ರೆಡಿ ಇದೆ, ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಹೋಗಿ ನೀವು ಸಾರಿರಿ. ಒಂದು ಸಾರಬೇಕು. ಇನ್ನೊಂದು, ನೀವು ನನ್ನಿಂದ ಕಲಿತುಕೊಂಡಿದ್ದನ್ನು ಅಥವಾ ನಾನು ನಿಮಗೆ ಕಲಿಸಿದ್ದನ್ನು ನೀವು ಕಲಿಸಿರಿ. ನೀವು ಹೊಸದೇನು ಕಲಿಸೋಕೆ ಹೋಗಬೇಡಿ. ನನ್ನಿಂದ ಕಲಿತಿದ್ದನ್ನು ಅಥವಾ ನಾನು ನಿಮಗೆ ಕಲಿಸಿದ್ದನ್ನು, ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನೋ, ಕಲಿಸಿದ್ದೀನೋ ಅದನ್ನು ನೀವು ಹೋಗಿ ಅವರಿಗೆ ಕಲಿಸಿ, ಎಲ್ಲರನ್ನೂ ಯಾರ ಶಿಷ್ಯರನ್ನಾಗಿ ಮಾಡಿ? ನನ್ನ ಶಿಷ್ಯರನ್ನಾಗಿ ಮಾಡಿ. ಇದು ಹೇಳಿದ್ದು ಯೇಸು ಅಪೊಸ್ತಲರಿಗೆ. ಅಪೊಸ್ತಲರು ಹೋದರು, ಯೇಸು ಸ್ವಾಮಿ ಏನು ಹೇಳ್ಕೊಟ್ರು, ಏನು ಕಲಿಸ್ಕೊಟ್ರು, ಅದನ್ನು ಕಲಿಸ್ಕೊಟ್ರು.
ಏನನ್ನು ಅವರಿಗೆ ಸಾರಿ ಅಂತ ಹೇಳಿದ್ರು ಅದನ್ನು ಅವರು ಸಾರ್ತಾನು ಹೋದರು. ದೇ ಪ್ರೀಚ್ಡ್, ದೇ ಟೀಚ್ಡ್ ಅಲ್ವಾ. ಅವರು ಸಾರಿದರು, ಪ್ರೀಚ್ ಮಾಡಿದರು, ಬೋಧಿಸಿದರು, ಕಲಿಸಿದರು. ಇವತ್ತು ನಮ್ಮಲ್ಲಿ ಎರಡೂ ಇಲ್ಲ. ಯಾವ ಸಭೆಗಳಲ್ಲಿದೆ? ಪ್ರೊಕ್ಲಮೇಷನ್ ಎಲ್ಲಿ ನಡೀತಾ ಇದೆ? ಎಲ್ಲಿ ಸಾರಲ್ಪಡ್ತಾ ಇದೆ? ಯೇಸುವನ್ನು ಎಲ್ಲಿ ಸಾರ್ತಾ ಇದ್ದೀವಿ? ಏನೋ ಒಂದು ಕತೆ ಹೇಳ್ತೀವಿ, ಯಾವುದೋ ಒಂದು ಆವತ್ತಿನ ಮುಗೀತು. ಒಂದಿಷ್ಟು ಹಾಡು ಕತೆಗಳು, ಏನೋ ಒಂದು ಮನುಷ್ಯನ ಬುದ್ಧಿಗೆ ಅರ್ಥ ಆಗುವಂಥದ್ದು ಕೆಲವೊಂದು ವಿಷಯಗಳು. ಅದಲ್ಲ, ದೇವರ ಆತ್ಮನು ಕೊಡುವಂತಹ ಈ ಪವಿತ್ರ ಗ್ರಂಥದ ಆಧಾರದಲ್ಲಿ ದೇವರ ಆತ್ಮನು ಕೊಡುವಂತಹ ಆತ್ಮಿಕ ಉಪದೇಶಗಳು, ಅಪೊಸ್ತಲರ ಉಪದೇಶಗಳು ಸಭೆಯ ಜನರಿಗೆ ಕೊಡಬೇಕು. ನಾವು ಅದನ್ನು ಓದಬೇಕು. ಅದರಿಂದ ಈಗ ನಾನು ಹೇಳ್ತಾ ಇರೋ ವಿಷಯ ನೀವು ಪರೀಕ್ಷಿಸಿ ತಿಳ್ಕೊಬೇಕಿದು ಬೈಬಲ್ ಒಳಗಡೆ ಇದೆಯಾ, ಇದು ಅಪೊಸ್ತಲರ ಉಪದೇಶನಾ, ಅಥವಾ ಇವತ್ತು ಯಾರೋ ಕಂಡಿಡ್ಕೊಂಡು ಬಂದು ಹೇಳಿದ್ದ ಅಂತ ಅಲ್ಲ. ದಿಸ್ ಈಸ್ ನಾಟ್ ಸಮ್ ಫಿಲಾಸಫಿಕಲ್ ಟೀಚಿಂಗ್ ಆರ್ ಪ್ರೀಚಿಂಗ್. ಇದು ಇಲ್ಲಿ ಬರೆಯಲ್ಪಟ್ಟಿದ್ದನ್ನು ನಿಮಗೆ ಬೋಧಿಸಲಾಗ್ತಾ ಇದೆ. ದೇವರು ಯಾಕೆ ಆಸೆ ಪಟ್ಟರು? ಮನುಷ್ಯ ತನ್ನ ಸ್ವಂತ ಜ್ಞಾನದಿಂದ ದೇವರನ್ನ ಅರಿತ್ಕೋಬಾರ್ದು ಅಂತ ಯಾಕೆ ಆಸೆ ಪಟ್ಟರು ಕೇಳಿದರೆ, ಈ ರೀತಿ ಒಬ್ಬೊಬ್ಬನು ಅವನವನ ಜ್ಞಾನದಿಂದ ಅರಿತ್ಕೊಳ್ಳಿಕ್ಕೆ ಹೋದರೆ ನಮ್ಮ ಒಬ್ಬೊಬ್ಬರಲ್ಲಿ ನಮ್ಮದೇ ಆದ ಒಂದು ಜ್ಞಾನ ಇರುತ್ತೆ, ಎಲ್ಲರಲ್ಲೂ ಅವ್ರದ್ದೇ ಆದ ಒಂದು ಕೆಪಾಸಿಟಿ, ತಿಳುವಳಿಕೆ ಇರುತ್ತೆ. ಎಲ್ಲರ ಮೈಂಡು ಒಂದೇ ಥರ ಇದೆಯಾ? ಇಲ್ಲೇ ಇಲ್ಲ ಅಲ್ವಾ. ಸೊ ನನ್ನ ಮೈಂಡಿಂದ ಬರುವ ದೇವರ ಕಲ್ಪನೆ ಒಂದು, ಇವನ ಮೈಂಡಿಂದ ಬರೋದೊಂದು, ಅವ್ರ ಮೈಂಡಿಂದ ಬರೋದೊಂದು, ಈ ಗುಂಪಿಂದ ಬರೋದೊಂದು ದೇವರ ಕಲ್ಪನೆ. ಈ ರೀತಿ ಒಂದು 100 ಗ್ರೂಪುಗಳಿದ್ದರೆ 100 ಗ್ರೂಪಿಂದನೋ ಅಥವಾ 100 ಜನರಿಂದನೋ ಒಂದೊಂದು ರೀತಿಯ ದೇವರ ಕಲ್ಪನೆಗಳು ಬರುತ್ತೆ. ದೇವರು ಹೀಗೆ ಅಂತ, ಯೇಸು ಹೀಗೆ ಅಂತ. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಒಂದು ಕಾಮನ್ ಆದ ಒಂದು ವೇ ದೇವರಿಟ್ಟರು, ಪವಿತ್ರ ಆತ್ಮ, ಹೋಲಿ ಸ್ಪಿರಿಟ್. ಅಥವಾ ದೇವರು ಆ ಪವಿತ್ರಾತ್ಮನ ಮುಖಾಂತರವಾಗಿ ನನ್ನಲ್ಲೂ ಪ್ರಕಟಪಡಿಸ್ತಾರೆ, ನಿಮ್ಮಲ್ಲೂ ಪ್ರಕಟಪಡಿಸ್ತಾರೆ, 100 ಜನರಲ್ಲೂ ಪ್ರಕಟಪಡಿಸ್ತಾರೆ. ಅದು 100 ಒಂದೇ ಆಗಿರುತ್ತೆ. ಆ 100 ಪ್ರಕಟಣೆ ಒಂದೇ ಆಗಿರುವಲ್ಲಿ ಯೂನಿಟಿ ಇರುತ್ತೆ. ಅವರು ಯಾವ ಜಾತಿ, ಯಾವ ಜನಾಂಗದವರು, ಯಾವ ಊರವರು, ಯಾವ ಭಾಷೆಯವರು, ಯಾವ ಚರ್ಚವರು, ಯಾವ ಡಿನಾಮಿನೇಷನ್ ಅವರು ಲೆಕ್ಕಕ್ಕೆ ಬರೋದಿಲ್ಲ. ಅಲ್ಲಿ ಯೂನಿಟಿ ಆಫ್ ದ ಸ್ಪಿರಿಟ್ ಇರುತ್ತೆ. ಯಾಕೆ ಅಂದರೆ ಈ 100 ಜನರಲ್ಲೂ ಅಥವಾ 10 ಜನರಲ್ಲೂ ಪ್ರಕಟಪಡಿಸಿದ್ದು ಒಬ್ಬರೇ ಆತ್ಮ. ಅವ್ರ ಮೈಂಡ್ ಅಲ್ಲ, ದೇವರ ಮೈಂಡಲ್ಲಿ ಪ್ರಕಟ ಮಾಡುತ್ತೆ. ಅದರಿಂದನೇ ದೇವರು ಆ ರೀತಿ ಆಲೋಚನೆ ಮಾಡಿದ್ದು. ಏನಂತ ಆಲೋಚನೆ ಮಾಡಿದ್ದು? ಮನುಷ್ಯನು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿತುಕೊಳ್ಳದೆ ಹೋದನು. ಅದು ದೇವರ ಸಂಕಲ್ಪವಾಗಿತ್ತು. ದಟ್ ವಾಸ್ ದ ವಿಲ್ ಆಫ್ ಗಾಡ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನಾವು ಪವಿತ್ರಾತ್ಮನ ಮುಖಾಂತರ ದೀನ ಹೃದಯವುಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತೀವೋ ನಿಜವಾಗ್ಲೂ, ಆಗ ದೇವರು ಆ ಪ್ರಕಟಣೆಯನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಅವರ ಕುರಿತಾದ ಅರಿವನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಆ ಅರಿವು ನಾವು ಎಷ್ಟು ಪಡ್ಕೊಳ್ತೀವೋ ಆಗ ನಾವೇನಾಗ್ತೀವಿ, ಒಂದು ವೇಳೆ ತಪ್ಪಿ ಹೋದ ಹಳಿ ನಾವು ಈ ಕಡೆ ಹೋಗಿದ್ರೂ ಕೂಡ ಈ ಅರಿವು ಪಡ್ಕೊಂಡಷ್ಟು ನಾವು ಇನ್ನೊಂದು ಹಳಿ, ನೇರವಾದ ಒಂದು ಹಳಿ ಇದೆಯಲ್ವಾ, ಯೇಸುವಿನ ಚಿತ್ತ, ದೇವರ ಚಿತ್ತ, ಆ ಚಿತ್ತಕ್ಕೆ ನಮ್ಮ ಚಿತ್ತವನ್ನು ನಾವು ಸರೆಂಡರ್ ಮಾಡಿ ಕೊಡ್ತೀವಿ. ಇಲ್ಲಿ ಯಾವುದು ಬಲಪ್ರಯೋಗದಿಂದ ಅಲ್ಲ, ಇದು ದೇವರ ಆತ್ಮ ನಮ್ಮಲ್ಲಿ ಮಾಡುವಂಥ ಒಂದು ಕಾರ್ಯ ಆಗುತ್ತೆ. ನಾವು ಆತನನ್ನು ಅರಿತುಕೊಳ್ಳೋದು ಒಂದೇ ನಮ್ಮ ಕೆಲಸ. ಅದು ನಮ್ಮ ಫ್ರೀ ವಿಲ್ ನಾವು ಕೊಡಬೇಕಷ್ಟೆ, ಬೇರೆ ಏನು ಮಾಡಲಿಕ್ಕಿಲ್ಲ. ಆಗ ನಮ್ಮ ವಿಲ್ ಪೂರ್ತಿ ದೇವರ ಒಂದು ಲೈನಲ್ಲಿ ಬರುತ್ತೆ, ಒಂದು ಅಲೈನ್ಮೆಂಟ್ ಇರುತ್ತೆ ನನ್ನ ಜೀವನಕ್ಕೂ ದೇವರ ಚಿತ್ತಕ್ಕೂ. ಇಲ್ಲ ಅಂದರೆ ಅಲೈನ್ಮೆಂಟ್ ತಪ್ಪಿ ಹೋಗುತ್ತೆ. ಅಲೈನ್ಮೆಂಟ್ ತಪ್ಪಿ ಹೋದಾಗ ಏನಾಗುತ್ತೆ, ಗಾಡಿ ಕಂಟ್ರೋಲಿಗೆ ಸಿಗೋದಿಲ್ಲ ಅಥವಾ ಟ್ರೈನ್ ಮುಂದಕ್ಕೆ ಹೋಗೋದಿಲ್ಲ. ನಮಗೆ ಸಿಗಬೇಕಾದ ಆ ಒಂದು ನಿತ್ಯ ಜೀವ ಕಳ್ಕೊಳ್ತೀವಿ. ಅದು ಯಾರು ಕಳ್ಕೋಬಾರ್ದು ಅನ್ನೋದೇ ದೇವರ ಉದ್ದೇಶ. ಅದಕ್ಕೇನು ಬೇಕು? ವಿ ಶುಡ್ ಮೇಂಟೈನ್ ದ್ಯಾಟ್ ಟ್ರ್ಯಾಕ್ ಡಿಸಿಪ್ಲಿನ್. ಆ ಟ್ರ್ಯಾಕ್ ಡಿಸಿಪ್ಲಿನನ್ನು ನಾವು ಮೇಂಟೈನ್ ಮಾಡಬೇಕು. ಅದು ಮೇಂಟೈನ್ ಮಾಡಲಿಕ್ಕೇ ಪ್ರತಿದಿನ ಈ ಆನ್ಲೈನ್ನಲ್ಲಿ ಪ್ರಾರ್ಥನೆಗಳು, ದೇವರ ವಾಕ್ಯ ಉಪದೇಶಗಳು. ಯಾಕೆ ಕೇಳಿದರೆ ಇಷ್ಟೇ ಉದ್ದೇಶ, ಫಾರ್ ಅವರ್ ಸ್ಯಾಂಕ್ಟಿಫಿಕೇಷನ್ ಅಂತ ಹೇಳ್ಬೋದು. ನಮ್ಮ ಈ ಪವಿತ್ರೀಕರಣಕ್ಕೋಸ್ಕರ, ಆ ನಿತ್ಯತೆಗಿರುವಂಥ ಆ ಒಂದು ಪಿಲಿಗ್ರಿಮ್ ಆಫ್ ಹೋಪ್, ಆ ಭರವಸೆಯ ಯಾತ್ರಿಕರಾಗಿ ನಾವು ಮುಂದಕ್ಕೆ ಹೋಗಲಿಕ್ಕೆ ಬೇಕಾದಂಥ ಒಂದು ಜ್ಞಾನ ನಮಗೆ ದೇವರ ವಾಕ್ಯದ ಉಪದೇಶದಿಂದ ಪವಿತ್ರಾತ್ಮರು ನಮ್ಮೊಳಗಡೆ ಕೊಡ್ತಾರೆ. ಇಲ್ಲದೇ ಇದ್ದರೆ ನಾವು ಪೇತ್ರ ಹೇಳಿದ ಹಾಗೆ ಮನುಷ್ಯ ಜ್ಞಾನದಲ್ಲಿ ದೇವರು ಹೇಳಿದ ವಾಕ್ಯವನ್ನು ತೆಗೆದುಕೊಳ್ತೀವಿ. ಯೇಸು ಹೇಳಿದರು, ಪೇತ್ರ ತೆಗೆದುಕೊಂಡ, ಮಾನಸಿಕವಾಗಿ ರೆಸ್ಪಾನ್ಸ್ ತೋರಿಸ್ದ. ನಾವು ಎಷ್ಟೋ ಬಾರಿ ದೇವರ ವಾಕ್ಯ ತೆಗೆದುಕೊಳ್ತೀವಿ, ಅದಕ್ಕೆ ನಮ್ಮ ರೆಸ್ಪಾನ್ಸ್ ಪ್ರಾಪಂಚಿಕವಾದ ರೀತಿಯಲ್ಲಿರುತ್ತೆ, ಮಾನಸಿಕವಾದ ರೀತಿಯಲ್ಲಿರುತ್ತೆ. ಇವತ್ತಿನ ಅನೇಕ ಕರಿಸ್ಮ್ಯಾಟಿಕ್ ಬೋಧನೆಗಳು ದೇವರ ವಾಕ್ಯನೇ ಇರುತ್ತೆ, ಆದರೆ
ಅದರ ಎಕ್ಸ್ಪ್ಲನೇಷನ್ ಶರೀರಕ್ಕೆ ಸಂಬಂಧಪಟ್ಟಿದ್ದು. ನೀವೇ ಕೇಳಿಸ್ಕೊಳ್ಳಿ ಬೇಕಾದರೆ. ಎಷ್ಟೋ ಬೋಧನೆಗಳಿರುತ್ತೆ, ಎಲ್ಲ ಕೂಡ ನಾಳೆ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ನಿಮ್ಮ ಕಾಯಿಲೆಲ್ಲ ದೇವರು ವಾಸಿ ಮಾಡ್ತಾರೆ, ನಿಮಗೆ ಮದುವೆ ಆಗಿಲ್ವಾ ಮದುವೆ ಮಾಡಿಸ್ಕೊಡ್ತಾರೆ, ಮಕ್ಕಳಾಗಿಲ್ವಾ ಮಕ್ಕಳು ಮಾಡಿಸ್ಕೊಡ್ತಾರೆ, ಮನೆ ಇಲ್ವಾ ಮನೆ ಕೊಡ್ತಾರೆ, ಕಟ್ಟಿಸ್ಕೊಡ್ತಾರೆ, ಮಕ್ಕಳು ಫೇಲ್ ಆಗ್ತಾ ಇದ್ದಾರಾ ಪಾಸ್ ಮಾಡಿಕೊಡ್ತಾರೆ, ಡೋಂಟ್ ವರಿ, ನಿಮ್ಮದು ವೀಸಾ ಆಗಿಲ್ವಾ ಪಾಸ್ಪೋರ್ಟ್ ಆಗಿಲ್ವಾ ಅಥವಾ ನಿಮ್ಗೆ ಏನು ಬೇಕು ಎಲ್ಲ ಫೆಸಿಲಿಟಿ ದೇವ್ರು ಮಾಡಿಕೊಡ್ತಾರೆ. ಎಲ್ಲದಕ್ಕೆ ಬೇಕಾದ ವಾಕ್ಯಗಳು, ಅದಕ್ಕೆ ಸಪೋರ್ಟ್ ಆಗುವಂಥ ಅನೇಕ ವಾಕ್ಯಗಳನ್ನ ಬೈಬಲಿಂದ ಆರಿಸ್ಕೊಂಡು ಬೋಧಿಸುವಂಥ ಅನೇಕ ಬೋಧನೆಗಳು, ಧ್ಯಾನಗಳು, ಪ್ರಾರ್ಥನೆಗಳು, ಸಭೆಗಳು ಇವತ್ತು ಹೆಚ್ಚು ಪಾಪ್ಯುಲಾರಿಟಿ ಪಡ್ಕೊಂಡು ಹೆಚ್ಚು ಜನಸಂಖ್ಯೆಯಲ್ಲಿ ನಡೀತಾ ಇರೋದು ಅಂಥದ್ದೇ. ನೀವೆಲ್ಲ ಹೋಗಿ ಬಂದಿರ್ತೀರಾ ಅನೇಕ ಕಡೆಗಳಲ್ಲಿ. ಎಷ್ಟು ಕಡೆಗಳಲ್ಲಿ ನಮಗೆ ಈ ನಿತ್ಯ ಜೀವದ ಕುರಿತಾದ, ಸ್ವರ್ಗರಾಜ್ಯದ ಕುರಿತಾದ ಸಂದೇಶ ಅಥವಾ ನಮ್ಮ ಒಂದು ಮಾನಸಾಂತರಕ್ಕೆ ಸಂಬಂಧಪಟ್ಟ, ನಮ್ಮ ಒಂದು ಪವಿತ್ರೀಕರಣ ಜೀವನಕ್ಕೆ ಸಂಬಂಧಪಟ್ಟ ಸಂದೇಶಗಳು ನಮಗೆ ಸಿಗ್ತಾ ಇದೆ. ಇರುತ್ತೆ ಎಲ್ಲಿ ಅಂದರೆ ಎಲ್ಲೋ 10 ಪಾಯಿಂಟಲ್ಲಿ 3 ಪಾಯಿಂಟ್ ಅದಿರುತ್ತೆ, ಮಿಕ್ಕಿದ 7 ಪಾಯಿಂಟು ನಮಗಿಷ್ಟವಾದ ಪಾಯಿಂಟ್ಗಳೇ ಇರುತ್ತೆ. ಕಲಬೆರಕೆ ಅಂತ ಹೇಳ್ತೀವಿ ಅದನ್ನು. ಅದು ಪವಿತ್ರಾತ್ಮನ ಮಾಡೋ ಕಾರ್ಯ ಅಲ್ಲ, ಅದು ಮನುಷ್ಯ ಜ್ಞಾನ. ಈ ಕಲಬೆರಕೆ ಬಿಸ್ನೆಸ್ಸೇ ಪಿಶಾಚಿದು. ದೇವರ ವಾಕ್ಯವನ್ನು ಮನುಷ್ಯ ಜ್ಞಾನದಲ್ಲಿ ತೆಗೆದುಕೊಳ್ಳೋದು ಪೈಶಾಚಿಕ ಕಾರ್ಯ. ಯೇಸು ಸ್ವಾಮಿ ಮಾತನಾಡಿದ ಮಾತುಗಳು ಪೇತ್ರ ತೆಗೆದುಕೊಂಡಿದ್ದು ಮಾನಸಿಕವಾಗಿ, ಅಲ್ಲಿ ಸೈತಾನ ಕೆಲಸ ಮಾಡಿದ. ಅದರಿಂದ ಯೇಸು ಹೇಳಿದ್ದು, ನಿನ್ನ ಈ ಆಲೋಚನೆ ದೇವರದಲ್ಲ ಮನುಷ್ಯರದು. ಆಗ ಬಂದ ಆಲೋಚನೆ ದೇವ್ರದ್ದು, ಈಗ ಬರ್ತಾ ಇರೋ ಆಲೋಚನೆ ಮನುಷ್ಯರದು. ದೇವರ ವಾಕ್ಯಕ್ಕೆ ಮಾನಸಿಕವಾದ ಅರ್ಥ ತಂದುಕೊಟ್ಟಿರೋನು ಪಿಶಾಚಿ. ಅದರಿಂದ ಸೈತಾನನೇ ತೊಲಗಿಲ್ಲಿಂದಂತೆ ಯೇಸು ಸೈತಾನನ್ನು ಓಡಿಸಿದರು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯನ ಓದಬೇಕು, ಧ್ಯಾನಿಸಬೇಕು. ದೇವರೇ ಇದು ನನಗೆ ಅರ್ಥ ಮಾಡಿಸ್ಕೊಡಿ ಅಂತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಎಲ್ಲ ಬೋಧನೆಗಳಲ್ಲೂ ದೇವರ ವಾಕ್ಯನೇ ಇರುತ್ತೆ, ಆದರೆ ದೇವರಿಂದ ಬಂದ ಬೋಧನೆಗಳಾಗಿರೋದಿಲ್ಲ. ನೆನ್ಪಿಟ್ಕೊಳ್ಳಿ. ನೀವು ಕೇಳ್ಬೋದು, ಎಲ್ಲರೂ ದೇವರ ವಾಕ್ಯನೇ ಅಲ್ವಾ ಹೇಳೋದು? ದೇವರ ವಾಕ್ಯನೇ ಹೇಳೋದು, ಬೈಬಲಲ್ಲಿರೋ ದೇವರ ವಾಕ್ಯ. ಆದರೆ ದೇವರ ಆತ್ಮನಿಂದ ಅಲ್ಲ ಹೇಳೋದು. ದೇವರ ಆತ್ಮನಿಂದ ಹೇಳುವ ವಾಕ್ಯನೇ ದೇವರ ವಾಕ್ಯ. ಮನುಷ್ಯ ಜ್ಞಾನದಿಂದ ದೇವರ ವಾಕ್ಯ ಹೇಳುವಾಗ ಅದು ಅವರ ವಾಕ್ಯ, ಅದು ಅವರ ದೇವರು, ಅದು ಅವರ ಜೀಸಸ್, ಅದು ಅವರ ಸಭೆ, ಅದು ಅವರ ವಿಶ್ವಾಸ, ಅದು ಅವರ ಸ್ವರ್ಗ, ಅದು ಅವರ ನರಕ. ಅಂದರೆ ಬೈಬಲ್ನಲ್ಲಿರೋದು ಅದೇ ಆಗಬೇಕಾದ್ರೆ ಅದು ದೇವರ ಆತ್ಮನಿಂದ ಬರಬೇಕು. ಇದು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಸಿಗುವಂಥದ್ದಲ್ಲ. ಇದು ನಾವು ದೇವರ ಸನ್ನಿಧಿಯಲ್ಲಿ ದೀನತೆಯಲ್ಲಿರುವಾಗ ದೇವರು ನಮಗೆ ಕೊಡುವ ಒಂದು ಕೃಪೆ. ಇಟ್ಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್. ಹಿ ಗಿವ್ಸ್ ಗ್ರೇಸ್ ಟು ದ ಹಂಬಲ್, ಬಟ್ ಗಾಡ್ ಅಪೋಸಸ್ ದ ಪ್ರೌಡ್. ದೇವರು ಗರ್ವಿಷ್ಠರನ್ನು ವಿರೋಧಿಸ್ತಾರೆ, ದೀನರಿಗೆ ಅವರು ಕೃಪೆ ಕೊಡ್ತಾರೆ. ಇಲ್ಲಿ ಇವತ್ತು ಹೇಳ್ತಾ ಇರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೃಪೆ ಕೊಡ್ತಾರೆ? ಅವರನ್ನು ಅರಿತುಕೊಳ್ಳುವ ಕೃಪೆ ಕೊಡ್ತಾರೆ. ಈ ವಿಲ್ ಗಿವ್ ದ ಗ್ರೇಸ್ ಟು ನೋ ಹಿಮ್, ದ ಡಿವೈನ್ ನಾಲೆಡ್ಜ್ ಹಿ ಗಿವ್ಸ್. ಇದ್ರ ಮುಖಾಂತರ ಏನಾಗುತ್ತೆ? ನಮ್ಮ ಈ ಕ್ರೈಸ್ತ ಜೀವನ ಮುಂದಕ್ಕೆ ಹೋಗುತ್ತೆ. ನಾವು ಎಳ್ಕೊಂಡು ಹೋಗೋದು ಬೇಡ, ಇಂಜಿನ್ ಎಳ್ಕೊಂಡು ಹೋಗುತ್ತೆ. ಯಾರು ಇಂಜಿನ್ನು? ಪವಿತ್ರ ಆತ್ಮ. ಪ್ರಾರ್ಥಿಸೋಣ. ಸಮಯ ಆಯಿತು, ಕಲೀಲಿಕ್ಕೆ ಇನ್ನು ತುಂಬ ಇದೆ. ಮೊದಲನೇ ಭಾನುವಾರ ಧ್ಯಾನ ಕೂಟಕ್ಕೆ ಬನ್ನಿ ಎಲ್ಲರೂ. ಮೈಲ್ಸಂದ್ರ ವನಚಿನ್ನಪ್ಪ ಶ್ರೈನ್ನಲ್ಲಿ ಒಂದು ದಿನದ ಧ್ಯಾನ ಕೂಟ ಇದೆ. ನಿಮಗೆ ಬೇಕಾದರೆ ಬಂದರೆ ಸಾಕು, ನಮಗೋಸ್ಕರ ದಯವಿಟ್ಟು ಯಾರು ಬರಬೇಡಿ. ನೀವು ಬರೋದ್ರಿಂದ ನಮಗೇನು ಲಾಭ ಏನೂ ಇಲ್ಲ, ಊಟ ನಷ್ಟ ಆಗುತ್ತೆ ಅಷ್ಟೇ. ಅಡುಗೆ ಮಾಡ್ಕೊಡ್ತೀವಿ, ತೊಂದರೆ ಇಲ್ಲ, ಆಯಿತಾ? ಸೊ ಹಾಗಂತ ತಿಳ್ಕೊಂಡು ಬರದೇ ಇರಬೇಡಿ, ಏನಪ್ಪ ಈಗ ಹೇಳ್ತಾರೆ ಅಂತ, ನಮ್ಗೆ ಊಟ ಇಲ್ವಾ, ತಿನ್ನಕ್ಕೆ ಗತಿ ಇಲ್ವಾ ಅಂತ ಮಾನಸಿಕವಾಗೆಲ್ಲ ತಗೋಬೇಡಿ. ಯೇಸು ಸ್ವಾಮಿ ಹೇಳಿದಾಗೆ ಕೇಳೋದಕ್ಕೆ ಕಿವಿಗಳನ್ನು ಕೇಳಿಸ್ಕೊಳ್ಳಿ ಅಂತ. ಇದು ನನಗೆ ಬೇಕು, ನೀವು ಊಟ ಕೊಡ್ತಿದ್ರು ಪರವಾಗಿಲ್ಲ, ನನಗೆ ವಾಕ್ಯ ಬೇಕು ಅಂತ ಬರೋರು ಮಾತ್ರ ಬನ್ನಿ. ಎಲ್ಲರೂ ಬರಬೇಕು ಅನ್ನೋ ಉದ್ದೇಶದಿಂದನೇ ಹಾಗೆ ಹೇಳ್ತಾ ಇರೋದು. ಓಕೆ, ಯಾರು ತಪ್ಪಿಸ್ಕೋಬೇಡಿ ಅಂತ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಇದೆ ನಾಳೆ 10 ಗಂಟೆ 10:30ಯಿಂದ 3 ಗಂಟೆ ತನಕ. ಅನುಕೂಲ ಆಗೋರು ದಯವಿಟ್ಟು ಬನ್ನಿ, ಅನುಕೂಲ ಆಗದೇ ಇರೋರು ಅನುಕೂಲ ಮಾಡಿಕೊಂಡು ಬನ್ನಿ. ಯಾಕೆಂದರೆ ನಮ್ಮ ಸಾಯೋ ತನಕ, ಸಮಾಧಿಗೆ ಹೋಗೋ ತನಕ ನಮಗೆ ಅನುಕೂಲ ಮಾಡ್ಕೊಳ್ಳೋದು ತುಂಬ ಕಷ್ಟನೇ ಆಗುತ್ತೆ. ಸೊ ಅನಾನುಕೂಲದಲ್ಲೇ ನಾವಿದ್ದೀವಿ. ಆದ್ದರಿಂದ
ಈ ದೇವರನ್ನ ಅರ್ಥಕೊಳ್ಳೋ ವಿಷಯದಲ್ಲಿ ನಾವೇ ಸ್ವತಃ ಅನುಕೂಲ ಮಾಡ್ಕೋಬೇಕು. ಬೇರೆಲ್ಲ ವಿಷಯದಲ್ಲಿ ನಾವು ಅನುಕೂಲ ಮಾಡ್ಕೊಳ್ತೀವ ಅಲ್ವಾ? ರಜೆ ಹಾಕ್ತೀವೋ ಏನೇನೋ ಮಾಡ್ತೀವಿ, ಸೊಂಟ ನೋವಿದ್ರು ಮೈಕೈ ನೋವಿದ್ರು ಏನೇ ಆದರೂ ನಾವು ಅನುಕೂಲ ಮಾಡ್ಕೊಳ್ತೀವಿ. ಆದರೆ ಯೇಸು ಜೊತೆಗೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿದ್ದರೆ ನಾವು ಆ ವಿಷಯದಲ್ಲೂ ಅನುಕೂಲ ನಾವೇ ಮಾಡ್ಕೊಳ್ತೀವಿ. ನಮ್ಗೆ ಯಾರು ಹೇಳೋ ಅವಶ್ಯಕತೆಯೇ ಇಲ್ಲ, ನಾವೇ ಸ್ವತಃ ಅನುಕೂಲ ಮಾಡ್ಕೊಳ್ತೀವಿ. ಅನಾನುಕೂಲ ಇದ್ದರೂ ಅನುಕೂಲ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಆಗುತ್ತೆ. ನಾವು ಕೇಳುವಾಗ ಹುಡುಕುವಾಗ ದೇವರು ಕೃಪೆಯನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದರಿಂದ ಅನುಕೂಲ ದೇವರು ಮಾಡಿಕೊಡ್ತಾರೆ. ನಾವು ದೇವರನ್ನ ಕೇಳೋಣ. ಪ್ರತಿದಿನ ಆನ್ಲೈನ್ನಲ್ಲಿ ಕೂಡ ವೆಬ್ಎಕ್ಸಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ, ಸಂಜೆ ರಾತ್ರಿ 10 ಗಂಟೆ ತನಕನೂ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಆನ್ಲೈನಲ್ಲೂ ಕೂಡ ನಿಮಗೆ ದೇವರ ವಾಕ್ಯದ ಉಪದೇಶ ಇರುತ್ತೆ, ಪ್ರಾರ್ಥನೆಗಳಿರುತ್ತೆ, ಸ್ತುತಿ ಆರಾಧನೆ ಇರುತ್ತೆ ಬೆಳಗ್ಗೆ 5ರಿಂದ 6. ಮತ್ತು ಇಲ್ಲೇ ಮೈಲ್ಸಂದ್ರದಲ್ಲಿ ನಮ್ಮ ಒಂದು ಪ್ರೇಯರ್ ಹಾಲ್ ಇದೆ, ಕೊಯ್ನೋನಿಯಾ ಪ್ರೇಯರ್ ಸೆಂಟರ್, ಅಲ್ಲಿ ಬೇಗೂರುಕೊಪ್ಪ ರೋಡಲ್ಲಿ ಭಟ್ರಪಾಳ್ಯ. ಪ್ರತಿದಿನ ಬೆಳಗ್ಗೆ 6ರಿಂದ 7 ಗಂಟೆ ತನಕ ಮುಂಜಾನೆಯ ಮನ್ನಾ ಅಂತ ಹೆಸರಲ್ಲಿ ಒಂದು ಪ್ರಾರ್ಥನೆ ಇದೆ. ಅರ್ಧ ಗಂಟೆ ಸ್ತುತಿ ಆರಾಧನೆ, ಅರ್ಧ ಗಂಟೆ ದೇವರ ವಾಕ್ಯದ ಉಪದೇಶ. ನೀವು ಬೇಕಾದರೆ ಮನಸ್ಸು ಮಾಡಿದ್ರೆ ಬೆಳಗ್ಗೆ ಬಂದು 1 ಗಂಟೆ ಇದ್ದು ವಾಕ್ಯ ಕೇಳಿ ದೇವ್ರನ್ನ ಆರಾಧನೆ ಮಾಡಿ ಕೆಲಸ ಕಾರ್ಯಗಳಿಗೆ ಹೋಗೋದಾದರೆ ಹೋಗ್ಬೋದು. ಡೈಲಿ ಆಗದೆ ಇದ್ದರೂ ವಾರಕ್ಕೊಂದು ಸರಿನೋ 2 ಸರಿನೋ ಬರಲಿಕ್ಕಾಗುತ್ತಾ ಅಂತ ಟ್ರೈ ಮಾಡಿ ನೋಡಿ. ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನೀವು ನಮಗೆ ಕೊಟ್ಟಂತಹ ವಚನಗಳಿಗಾಗಿ ಸ್ತೋತ್ರ. ನೀವು ನಮ್ಮ ಹೃದಯದಲ್ಲಿ ಈ ದಿನ ತುಂಬಿಸಿದ ಎಲ್ಲ ಸ್ವರ್ಗೀಯ ಜ್ಞಾನಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಾಗಿ ನಮ್ಮ ಒಂದು ಹೃದಯ ದೇವರಿಗೆ ಹತ್ತಿರವಾಗುವಂತೆ ಪವಿತ್ರಾತ್ಮರೇ ನಿಮ್ಮ ವಾಕ್ಯದ ಮುಖಾಂತರ ನಮ್ಮಲ್ಲಿ ಒಂದು ಮಾನಸಾಂತರವನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಒಂದು ಮನವರಿಕೆಯನ್ನು ತಂದುಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಎಷ್ಟೋ ದೂರದಲ್ಲಿದ್ದೇವೆ ಸ್ವಾಮಿ. ನಮ್ಮ ಈ ಒಂದು ಹಳಿ, ನಮ್ಮ ಈ ಒಂದು ರೈಲು ಕಂಬಿ, ನಮ್ಮ ಜೀವಿತ ಎಂಬ ರೈಲು ಕಂಬಿ, ನನ್ನ ಇಚ್ಛೆ ಎಂಬ ರೈಲು ಕಂಬಿ ನಿಮ್ಮ ಇಚ್ಛೆಯಿಂದ ಎಷ್ಟೋ ದೂರವಾಗಿದೆ ಸ್ವಾಮಿ, ಎಷ್ಟೋ ದೂರದಲ್ಲಿದೆ. ನಿಮ್ಮ ಇಚ್ಛೆಗೆ ವಿರುದ್ಧವಾದ ಒಂದು ದಾರಿಯಲ್ಲಿ ಅನೇಕ ರೀತಿಯ ಭಯ, ಗುಲಾಮತನಕ್ಕೆ ಒಳಗಾಗಿ ನಾನು ದೂರ ಹೋಗಿದ್ದೇನೆ. ಈ ದಿನ ಸತ್ಯದ ಅರಿವನ್ನು ಕೊಟ್ಟು, ನಿನ್ನ ವಚನವನ್ನು ಕೊಟ್ಟು, ಅದರ ಮುಖಾಂತರ ನಿನ್ನ ಜ್ಞಾನವನ್ನು ನನ್ನಲ್ಲಿ ಪ್ರಕಟಪಡಿಸಿಕೊಟ್ಟು, ಪವಿತ್ರಾತ್ಮರೇ ನನ್ನನ್ನು ಆ ದೇವರ ಚಿತ್ತಕ್ಕೆ ಮಣಿಯುವಂತೆ ನೀವು ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಕೃಪೆಯನ್ನು ಕೊಟ್ಟಂಥ ದೇವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಎಲ್ಲ ಮಾನವರ ರಕ್ಷಣೆಗಾಗಿ ಯೇಸುವೆ ನೀವು ನಿಮ್ಮ ಪ್ರಾಣವನ್ನು ಕೊಟ್ಟಿದ್ದೀರಿ. ಪಿತನೇ, ನಿಮ್ಮೊಬ್ಬನೇ ಪುತ್ರನಾದ ಯೇಸು ಕ್ರಿಸ್ತನನ್ನು ನಮ್ಮೆಲ್ಲರ ರಕ್ಷಣೆಗಾಗಿ ಆತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಎಲ್ಲರೂ ರಕ್ಷಣೆ ಹೊಂದಬೇಕು, ಯಾರು ನಾಶವಾಗಬಾರದು ಎಂಬ ನಿಮ್ಮ ಇಚ್ಛೆ ಪ್ರಕಾರ ನೀವು ಕೊಟ್ಟಿದ್ದೀರಿ. ಆ ಇಚ್ಛೆ ನಮ್ಮೊಬ್ಬೊಬ್ಬರಲ್ಲಿ ನೆರವೇರಲಿ, ಮುಂದುವರಿಯಲಿ, ಅದನ್ನು ಸಂಪೂರ್ಣವಾಗಿ ಅದರ ಫಲವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ಮುಖಾಂತರ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.